ಅತ್ಯುದ್ರಿಕ್ತ ವಿದೋಷ ಸತ್ಸುಖಮಃ ಜ್ಞಾನೈಕತಾನಪ್ರಭಾ ಸರ್ವಪ್ರಾಭವ ಶಕ್ತಿಭೋಗಬಲ ಸತ್ಸಾರಾತ್ಮದಿವ್ಯಾಕೃತಿಂ ಸೃಷ್ಟಿಸ್ಥಾನ ನಿರೋಧ ನಿತ್ಯನಿಯತಿ ಜ್ಞಾನಪ್ರಕಾಶಾವೃತಿ ಧ್ವಾಂತ ಮೋಕ್ಷ ವಿಮೋಕ್ಷದಂ ಹರಿಮಜಂ ನಿತ್ಯಂ ಸದೋಪಾಸ್ಮಹೇ. ಸರಿ, ಛಾಂದೋಗ್ಯ ಉಪನಿಷತ್ತಿನ 4ನೇ ಅಧ್ಯಾಯದ ಪಾಠ ನಡೀತಾ ಇದೆ. ಅದರಲ್ಲಿ 364ನೇ ಪುಟದಲ್ಲಿ 3ನೇ ಮಂತ್ರ ಮುಕ್ತಾಯವಾಗಿ, ಅಂದ್ರೆ ಖಂಡ 3ನೇದ್ದು ಮುಕ್ತಾಯವಾಗಿ 4ನೇ ಖಂಡದಲ್ಲಿ ಸತ್ಯಕಾಮೋಹ ಜಾಬಾಲೋ ಜಬಾಲಾಂ ಮಾತರಂ ಆಮಂತ್ರಯಾಂಚಕ್ರೆ ಬ್ರಹ್ಮಚರ್ಯಂ ಭವತಿ ವಿವಿತ್ಸಾಮಿ ಕಿಂ ಗೋತ್ರೋ ಅನು ಅಹಮಸ್ಮೀತಿ. ಏನ್ ಹೇಳಲಿಕ್ಕೆ ಹೊರಟದ ಅಂತ ಮೊದಲು ಒಂದು ಸ್ವಲ್ಪ ವಿಷಯವನ್ನ ಹೇಳ್ತೀನಿ. ಈ ಭಾಗ ನಮಗಂತರೂ ವಿಶೇಷವಾಗಿ ನನಗೆ ಅನ್ನೋದ್ರಿಂದ ನೀವು ಪ್ರತ್ಯೇಕ ನನಗೆ ಅಂತ ಇಟ್ಕೋಬೇಕು. ನಮ್ಮ ಜೀವನದಲ್ಲಿ ಒಳ್ಳೆ ಮಾರ್ಗದರ್ಶನ ಮಾಡುವಂತಹ ಕಥಾಭಾಗ. ತತ್ವಗಳಂತೂ ಬಿಟ್ಬಿಡ್ರಿ, ಪ್ರಮೇಯ ತತ್ವಗಳಂತೂ ತುಂಬಿ ತುಳುಕ್ಲಿಕ್ಕತ್ತಾವ. ನಮಗೆ ಮಾರ್ಗದರ್ಶನ ಮಾಡುವಂತಹದ್ದು ಏನು ಅಂದ್ರೆ, ಗುರುಗಳ ಬಳಿಗೆ ಅಧ್ಯಯನಕ್ಕೆ ಹೋಗುವಾಗ ಎಂದೂ ಕೂಡ ಗುರುಗಳನ್ನ ಕತ್ತಲೆಯಲ್ಲಿ ಇಟ್ಟು, ಅಜ್ಞಾನದಲ್ಲಿಟ್ಟು, ಮೋಸದಿಂದ ಅವರ ಹತ್ರ ವಿದ್ಯೆಯನ್ನ ಕಲಿಬಾರದು. ಎರಡನೇದ್ದು, ನಾವು ಎಷ್ಟು ಪ್ರಾಮಾಣಿಕರಾಗಿರುತ್ತೇವೋ ಈ ಪ್ರಾಮಾಣಿಕತೆಯ ಫಲವಾಗಿ ಉತ್ತಮೋತ್ತಮರಾದ ಗುರುಗಳು ನಮಗೆ ದೊರಕುತ್ತಾರೆ. ಬಹಳ ಮಹತ್ವ. ನಮ್ಮಲ್ಲಿ ಎಲ್ಲರಲ್ಲೂ ದೋಷಗಳವ. ನಾವು ಯಾರ್ಯಾರು ಸಜ್ಜನ ಶಿರೋಮಣಿಗಳಲ್ಲ, ಅಟ್ಲೀಸ್ಟ್ ಶಿರಸ್ಸು ಅಲ್ಲ, ಮಣಿನೂ ಅಲ್ಲ. ಸಜ್ಜನಂತರ ದೂರೇ ಉಳಿಯಿತು, ಪ್ಲಾಸ್ಟಿಕ್ ಮಣಿಗಳಷ್ಟೇ ನಾವೆಲ್ಲ. ಆದ್ದರಿಂದ ಪ್ರಾಮಾಣಿಕತೆ ಅಂತನ್ನೋದು ಮೈ ಮನಗಳ ತುಂಬಿ ಇದ್ರೆ ಆ ಪ್ರಾಮಾಣಿಕತೆ ನಮಗೆ ಉತ್ತಮರ ಪರಿಚಯ ಮಾಡಿಸ್ತದ, ಉತ್ತಮರ ಅನುಗ್ರಹವನ್ನ ಮಾಡಿಸ್ತದ. ಹೆಸರೇ ಸತ್ಯಕಾಮ ಜಾಬಾಲಿ ಅಂತ ವಿದ್ಯಾರ್ಥಿ. ಅವರು ಯಾವ ಗುರುಗಳ ಕಡೆಗೆ ಹೋಗ್ತಾರೆ ಅಂದ್ರೆ ಗೌತಮ ಹಾರಿದ್ರುಮತ ಅಂತನ್ನುವರ ಕಡೆಗೆ ಹೋಗ್ತಾರೆ. ಪಾಠಕ್ಕೆ ಹೋದಾಗ ಒಂದು ಸಿಂಪಲ್ ಕ್ವಶನ್, ಅಡ್ಮಿಷನ್ ತಗೊಳ್ಳುವಾಗ ನಿನ್ನ ತಂದೆಯ ಹೆಸರೇನು ಅಂತ ಕೇಳ್ತಾರೆ, ನಿನ್ನ ಅಪ್ಪನ ಹೆಸರೇನು, ನಿನ್ನ ಗೋತ್ರ ಯಾವುದು ಅಂತ ಕೇಳ್ತಾರೆ. ನೋಡ್ರಿ, ಹಿಂದೆಲ್ಲ ಎಷ್ಟು ಚಂದ ಇತ್ತು ಅಂತ ಕೇಳಿದ್ರೆ, ನಾವು ಇನ್ನೊಬ್ಬರಿಗೆ ನಮಸ್ಕಾರ ಮಾಡುವಾಗ ಹಿರಿಯರಿಗೆ ಎರಡೂ ಕಿವಿಗಳನ್ನು ಹಿಡಿದುಕೊಂಡು ಹಿಂಗ್ ಹಿಡಿಬೇಕು, ಹಿಂಗ್ ಹಿಡಿಬಾರ್ದು. ಹೌದೌದು. ಒಂದ್ ನಿಮಿಷ ತಡ್ರಪ್ಪ, ಅದೊಂದು ಹೇಳ್ಬಿಡ್ತೀನಿ. ಇದು ತಪ್ಪಾಗ್ಬಿಟ್ಟದ. ಹಿಂಗ್ ಹಿಡ್ಕೊಳ್ಳೋದು ಅಂತ ಅನ್ನೋದು ತಪ್ಪಾಗ್ಯದ. ಹಿಂಗ್ ಹಿಡ್ಕೊಳ್ಳೋದ್ರಿಂದ ಏನ್ ತಪ್ಪಾಗ್ತದ ಅಂಬುದು ಫಸ್ಟ್ ತಿಳ್ಕೊಡ್ರಿ. ಕಿವಿಯನ್ನ ಕತ್ತರಿ ಕೈಲಿ ಮುಟ್ಟಬಾರದು. ಯಾಕಂದ್ರ ನೋಡ್ರಿ, ರಾಂಗ್ ಕೈಗಳು ರಾಂಗ್ ಕಿವಿಗಳನ್ನ ಹಿಡ್ಕೊಂಡಾವ. ಬಲಗೈ ಎಡಗಿವಿಯನ್ನು, ಎಡಗೈ ಬಲಗಿವಿಯನ್ನು ಹಿಡ್ಕೊಂಡದ. ಇದು ಅವಶ್ಯಕತೆ ಇಲ್ಲ. ಹಿಂಗೆ ಇರ್ಬೇಕು, ಬಲಗೆ ಹಿಡ್ಕೋಬೇಕು. ನಮಸ್ಕಾರ ಮಾಡುವಾಗ ಮಾತ್ರ ಹಿಂಗಿಟ್ಟು ಮಾಡ್ಬೇಕು. ಯಾಕಂದ್ರೆ ಎದುರಿಗಿದ್ದವ್ರ ಬಲಪಾದ ನಮಗೆ ಇಲ್ಲಿ ಸಿಗ್ತದ, ಎಡಪಾದ ಇಲ್ಲಿ ಸಿಗ್ತದ. ನಾವೇನ್ ಮಾಡ್ಬಿಟ್ವಿ, ಇಲ್ಲಿ ಉಲ್ಟಾ ಹಿಡ್ಕೊಂಡು ನಮಸ್ಕಾರ ಮಾಡ್ಕೊಳ್ಳ ಮತ್ತೆ ಹಿಂಗ್ ಮಾಡ್ಬಿಟ್ವಿ ನಾವು. ಆಕ್ಚುಲಿ ಆಕ್ಷನ್ ಚೇಂಜ್ ಆಗ್ಬೇಕದು. ನಮಸ್ಕಾರ ಹಿಂಗ್ ಮಾಡ್ತಾರೆ ಹೇಳೋಣ ಅಂತ ಹಿಂಗ್ ಹಿಡ್ಕೊಂಡಿರ್ತಾರ. ನಮಸ್ಕಾರ ಮಾಡ್ಕೊಳಕ ಹಿಂಗ್ ಮಾಡಂಗಿಲ್ಲ, ಅವರು ಹಿಂಗ್ ಮಾಡ್ಬಿಡ್ತಾರ. ಮತ್ತೆ ಹಿಂಗಿಡಿದ್ ಹಿಂಗ್ ಮಾಡಬಾರ್ದು, ಹಿಂಗೇ ಮಾಡಿದ್ರೆ ಒಂದಾಗ್ತದ, ಅಲ್ಲ ಹಂಗ್ ಮಾಡ್ಬಾರ್ದು. ಅದರಿಂದ ನಮ್ಮ ಬಲಗಿವಿಯನ್ನು ಬಲಗೈಯಲ್ಲೂ ಎಡಗಿವಿಯನ್ನು ಎಡಗೈಯಲ್ಲಿ ಹಿಡ್ಕೊಂಡು ನಮಸ್ಕಾರ ಮಾಡುವಾಗ ಮಾತ್ರ ಅವರ ಬಲಪಾದಕ್ಕೆ ನಮ್ಮ ಬಲಗೈಯು, ಅವರ ಎಡಪಾದಕ್ಕೆ ನಮ್ಮ ಎಡಗೈ ಬರಬೇಕು. ಆದರೆ ಬಲಗೈ ಮೇಲಿರಬೇಕು, ಎಡಗೈ ಕೆಳಗಿರಬೇಕು. ಹೀಗೆ ಮುಟ್ಟಿ ನಮಸ್ಕಾರ ಮಾಡಬೇಕು. ಗೊತ್ತಾಯ್ತಾ? ಗೋತ್ರವನ್ನ ಉಚ್ಚಾರಣೆ ಮಾಡುವುದು ಇರ್ಲಿ, ಇದೊಂದು ಪ್ರಕ್ರಿಯೆ ತಿಳ್ಕೊಂಡಿರಿ ಅಷ್ಟೇ. ಮುಂದೆ ನೋಡ್ರಿ, ಏನಾಯ್ತು ಅಂದ್ರೆ ಅವ ಕೇಳ್ತಾನ, ಗೋತ್ರ ಯಾವುದು ನಂದು ಅಂತ. ಯಾಕಂದ್ರ ನಾನು ವಿದ್ಯಾಪೀಠಕ್ಕೆ ಹೋಗ್ಬೇಕಾಗ್ಯದ. ವಿದ್ಯಾಪೀಠದಲ್ಲಿ ನೀವು ಹೋದ ಕೂಡಲೇ ಅಡ್ಮಿಷನ್ಗೆ ನಿನ್ ಗೋತ್ರ ಯಾವುದು ಅಂತ ಕೇಳ್ತಾರೆ. ಯಾವಾಗ್ಲೂ ಅಲ್ಲಿ ಗೋತ್ರ ಪ್ರಶ್ನೆ ಮಾಡ್ತಿದ್ರೆ ಹೊರತಾಗಿ ಉಳಿದು ಕೇಳ್ತಿರ್ಲಿಲ್ಲ. ಯಾಕಂದ್ರೆ ಗೋತ್ರ ಕೇಳಿದ ಕೂಡ್ಲೆ ಇವ ಯಾರು ಅಂತ ಗೊತ್ತಾಗ್ಬಿಡ್ತಿತ್ತು ಅವ್ರಿಗೆ. ಈಗ ನಮ್ಮ ಗೋತ್ರದ ಮಹತ್ವ ಅರ್ಥ ಆಗ್ತದ. ತಿಳಿತಾ ಏನಂತ ಹೇಳಿ, ಗೋತ್ರದ ಮಹತ್ವ ಏನು ಅಂತ ಈಗ ಗೊತ್ತಾಗ್ತದೆ. ನಾವು ಗುರುಗಳ ಕಡೆಗೆ ಅಧ್ಯಯನಕ್ಕೆ ಹೋಗುವಾಗ ನಮ್ಮ ಗೋತ್ರ ಏನು ಅಂತ ಹೇಳಿಕೊಳ್ಬೇಕಾಗ್ತದೆ. ಅದಕ್ಕಮ್ಮ ನನ್ ಗೋತ್ರ ಏನ್ ಹೇಳೆ ಅಂತ ಕೇಳಿದ್ರೆ ಆಕೆ ಅಮ್ಮ ಹೇಳಿದ್ದು
ನನಗೆ ಗೊತ್ತಿಲ್ಲ. ನೀನು ಯಾರಿಂದ ಹುಟ್ಟಿದ್ದೀಯಾ ಅಂತ ನನಗೆ ಗೊತ್ತಿಲ್ಲ. ನಾಹಂ ವೇದ ಯದ್ಗೋತ್ರೋ ಅಹಮ ಅಸ್ತು ಅಹಸಿ ಬಹ್ವಹಂ ಚರಂತಿ ಪರಿಚಾರಿಣಿ ಯೌವನೇ ತ್ವಾಮಾಲಭೆ. ಯೌವನದಲ್ಲಿ ಅನೇಕ ಕಡೆಗಳಲ್ಲಿ ಸಂಚಾರ ಮಾಡ್ತಾ ಇದೆ, ಅನೇಕ ಮನೆಗಳಲ್ಲಿ ದಾಸಿಯಾಗಿರುವಾಗ ನಿನ್ನನ್ನು ನಾನು ಯಾರಿಂದ ಪಡೆದಿದ್ದೇನೆ ಅಂತ ನನಗೆ ಗೊತ್ತಿಲ್ಲ. ಯಾರಾದರೂ ನಿನಗೆ ಕೇಳಿದರೆ ನಾನು ಸತ್ಯಕಾಮ, ನನ್ನ ಹೆಸರು ಜಬಾಲ, ನೀ ನನ್ನ ಮಗ ಜಾಬಾಲಿ ಅಂತ ಇಷ್ಟು ಹೇಳು ಅಂತ ಹೇಳ್ಬಿಟ್ರು. ವಿವರಣೆ ಕೊಡ್ತೀನಿ ಆಮೇಲೆ. ಇದೆಲ್ಲ ಇಷ್ಟು ಸುಲಭಕ್ಕೆ ತಿಳಿಯೋ ವಿಷಯ ಅಲ್ಲ. ರಾಯರು ಬೇರೆ ವ್ಯಾಖ್ಯಾನವನ್ನ ಮಾಡ್ತಾರೆ, ಉಳಿದವರೆಲ್ಲ ಬೇರೆ ವ್ಯಾಖ್ಯಾನ ಮಾಡ್ತಾರೆ. ಆಯಿತು ಅಂತ ನೇರವಾಗಿ ಬಂದರೆ ಅವ ಗುರುಕುಲಕ್ಕೆ ಬಂದ. ಇನ್ನೂ ಅವನಿಗೆ ಮುಂಜು ಆಗಿದ್ದಿಲ್ಲ, ಬಿಟ್ಟುಕೊಳ್ರಿ. ಇವನ್ ಉಪನಯನ ಸತ್ಯಕ್ಕಾಗಿದ್ದಿಲ್ಲ ಅವನಿಗೆ. ಬಂದ ಗೌತಮ ಹಾರಿದ್ರುಮರು ಅನ್ನೋರು ಅವತ್ತಿನ ಅಂದ್ರೆ ಖ್ಯಾತ ಗುರುಗಳು. ಬಂದ ನಮಸ್ಕಾರ ಹಾಕಿದ. ಏನಪ್ಪಾ ನಿನ್ ಗೋತ್ರ ಏನು ಅಂತ ಕೇಳಿದ್ರು. ಅಕ್ಷರಶಃ ಹಂಗೆ ಹೇಳ್ದವ, ನಾಹಂ ವೇದ ಯದ್ಗೋತ್ರೋಹಮಸ್ಮಿ. ನನಗೆ ಗೊತ್ತಿಲ್ಲ, ನಂಗೆ ಯಾವ ಗೋತ್ರದ ಅಂತ ನಂಗೆ ಗೊತ್ತಿಲ್ಲ. ನಮ್ಮಪ್ಪ ಇಲ್ಲ, ಈಗ ತೀರ್ಕೊಂಡ್ರ. ನಮ್ಮ ಅವ್ವನ್ ಕೇಳಿದೆ, ಅವಳು ಹಿಂಗ್ ಹೇಳಿದ್ಲು, ನಂಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ ಏನಂತಾರೆ ಗೊತ್ತಾ ಗುರುಗಳು, ನೀನು ಬ್ರಾಹ್ಮಣನೇ ಇದ್ದಿ ಅಂತ ಹೇಳ್ಬಿಟ್ರು ಟಕ್ ಅಂತ. ಯಾಕೆ ಗೊತ್ತೇನು? ಬ್ರಾಹ್ಮಣ ಅಲ್ಲದೆ ಇದ್ದವನು ಇಷ್ಟು ಸತ್ಯ ಹೇಳಲಿಕ್ಕೆ ಧೈರ್ಯ ಮಾಡುವುದಿಲ್ಲ. ಆರ್ಜವಂ ಬ್ರಾಹ್ಮಣೇ ಸಾಕ್ಷಾತ್. ಈ ಪ್ರಾಮಾಣಿಕತೆ ಅಂತನ್ನೋದು ಬ್ರಾಹ್ಮಣರ ಲಕ್ಷಣ ಅಂತ ಹೇಳ್ತಾನ. ಭಾರಿ ಆಶ್ಚರ್ಯ, ಭಾರಿ ಆಶ್ಚರ್ಯ. ಮುಂದೆ 365ನೇ ಪದದಾಗ ಹೇಳ್ತಾರ, ತಂಹೋವಾಚ ನೈತದ ಅಬ್ರಾಹ್ಮಣೋ ವಿವಕ್ತು ಮರಗತಿ. ಬ್ರಾಹ್ಮಣನಲ್ಲದೆ ಇದ್ದವನು ಇಷ್ಟು ಸತ್ಯ ಹೊಡಿಲಿಕ್ಕೆ ಯಾವ ಹೆಂಗ್ ಚಾನ್ಸ್ ಅದ ಹೇಳೋಣಂತ. ಏನ್ ರೋಮಾಂಚನ ಆಗ್ತದೆ, ರೋಮಾಂಚನ ಆಗ್ತದೆ. ನಾವಿರ್ಲಿಕ್ಕಿಲ್ಲ, ಆ ವಿಷಯ ಬೇರೆ, ನಾವ್ ಸತ್ಯ ಆಡ್ಲಿಕ್ಕಿಲ್ಲ. ಆದ್ರೆ ಪ್ರೌಡ್ ಫೀಲ್ ಮಾಡ್ಬೇಕು, ನಮ್ಮ ಹಿರಿಯರು ಎಂದೂ ಸುಳ್ಳು ಆಡ್ತಿರ್ಲಿಲ್ಲ ಅಂತ ಪ್ರೌಡ್ ಫೀಲ್ ಮಾಡಿ. ಹೆಂಗ ಅವ್ರು ಗುರ್ತು ಹೇಳಿದ್ರು ಅವ್ರನ್ನೆಲ್ಲ. ಏಯ್ ಮುಂಜಿ ಮಾಡ್ರಿ ಹಂಗ ಅಂತ ಹೇಳಿದ್ರು. ಅವನ ಸತ್ಯವಾದಿತ್ವ ಕಂಡು, ಪ್ರಾಮಾಣಿಕತೆಯನ್ನ ಕಂಡು ಅವನಿಗೆ ಉಪನಯನವನ್ನ ಮಾಡಿ ತಾವೇ ಗಾಯತ್ರಿಯನ್ನ ಹೇಳಿಕೊಟ್ಟು 400 ಆಕಳ ಕೊಟ್ಟು ಒಂದ್ ಎತ್ತು 399 ಆಕಳ ಗೊತ್ತಾಯ್ತ. ಇಷ್ಟು ಕೊಟ್ಟು ಏನ್ ಹೇಳಿದ್ರು ಅಂದ್ರ, ಇವು 1000 ಆಗೋ ತನಕ ನೀ ಕಾಡ್ನಾಗ ಇರ್ಬೇಕು, 1000 ಮಾಡ್ಕೊಂಡ್ ಬಂದ್ಮೇಲೆ ನಿಂಗೆ ಪಾಠ ಹೇಳ್ತೀನಿ ಹೋಗು ಅಂತ ಹೇಳ್ಬಿಟ್ರು. ಅವ್ರು ಏನ್ ಹೇಳ್ರಿ, 400 ಆಕಳನ್ನ 1000 ಮಾಡ್ಕೊಂಡ್ ಬರ್ಬೇಕ್ರಿ. ಅವ 1000 ಮಾಡ್ಕೊಂಡ್ ಬರ್ಬೇಕು ಅಂದ್ರ ಒಂದ್ ಎತ್ತದ 399 ಆಕಳವ. ಅವುಗಳಿಗೆ ಸಂಪರ್ಕ ಆಗಿ ಮಕ್ಕಳು ಹುಟ್ಟಿ ಒಂದು 600 ಬೆಳಿಬೇಕಲ್ರಿ. ಅವ ಹೂ ಅಂದ್ಬಿಟ್ಟ. ಗುರುಗಳ ಮೇಲೆ ಎಷ್ಟು ಪ್ರಾಮಾಣಿಕತೆ ಅಂದ್ರೆ, ಇಷ್ಟ ನನಗೆ ಉದ್ಧಾರ ಮಾಡ್ರೆ, ಸ್ವರೂಪ ಉದ್ಧಾರ ಮಾಡ್ರೆ ನಮ್ ಗುರುಗಳವ್ರು. ಇದಕ್ ಸ್ವರೂಪೋದ್ಧಾರಕ ಅಂತ ಕರಿಬೇಕ್ರಿ ಇದಕ್ಕ. ಆತು ಅಂತ ತಿಳ್ಕೊಂಡು ನೇರ ಹೋಗಿ ಕಾಡ್ನಾಗ ತನ್ನ ಪಾಡಿಗೆ ಕೂತ್ ಬಿಟ್ಟ. ಗುರುಗಳು ಹೇಳ್ಯಾರ ಅಂತ ಹೇಳಿ ತಂದೇನಿತ್ತ ಅಷ್ಟು ಕೂತ್ ಬಿಟ್ಟ. ಎಷ್ಟೋ ವರ್ಷಗಳು ಕಳೀತು, 1000 ಆದವು. ಆದ್ಮೇಲೆ ಹೊಂಡ್ಬೇಕಲ್ರಿ ಕರ್ಕೊಂಡು. ಅವಂಗ ಲಕ್ಷಣ ಇಲ್ಲ, ತನ್ನ ಪಾಡಿ ಸಾಧನೆ ಕೂತ್ ಬಿಟ್ಟ. ಒಂದು ಎತ್ತು ಬಂತ್ರಿ. ಎತ್ತು ಬಂದ್ ಹೇಳ್ತದ, 1000 ಆಕಳಾಗ್ಯಾವ, ನಮ್ಮನ್ ಕರ್ಕೊಂಡ್ ನಡಿ ಇನ್ನ ಅಂತ ತಿಳ್ಕೊಂಡೇವಿ. ಹೌದು ಅಂದ್ಕೊಳ್ಳಿ. ಮತ್ತ ಆಯ್ತು, ನೀವ್ ಯಾರು ಅಂತ ಕೇಳ್ತಾನ. ಆಗ ಹೇಳ್ತಾರ, ಎತ್ತಿನ ರೂಪದಲ್ಲಿ ಬಂದ ವಾಯುದೇವರು ಬರ್ತಾರೆ. ಎತ್ತಿನ ರೂಪದಲ್ಲಿ ವಾಯುದೇವರು ಬರ್ತಾರೆ, ನಾನು ನಿನಗೆ ಪಾಠ ಹೇಳಲಿಕ್ಕೆ ಬಂದ ಗುರು ಅಂತ ಹೇಳ್ತಾರೆ. ಒಂದೇ ಅವನ ಜೀವನದಲ್ಲಿ ಮಾಡಿದ್ದು ಪ್ರಾಮಾಣಿಕತೆ. ಸತ್ಯ ಹೇಳಿದ್ದಕ್ಕೆ ವಾಯುದೇವರೇ ಬಂದು ಪಾಠ ಹೇಳ್ಬೇಕಾಗ್ತದೆ. ಒಂದ್ ಅಂಶ ಪಾಠ ಹೇಳಿದ್ರು, ಮುಂದೆ ನಂತರ ಗೊತ್ತೇನು, ಹಿಂಗೆ ಮುಂದೆ ಹೋಗ್ತಿರು, ಇನ್ನೂ 3 ಮಂದಿ ಗುರುಗಳು ಬರ್ತಾರೆ ನಿನಗೆ ಪಾಠ ಹೇಳಲಿಕ್ಕೆ ಅಂತ. ಯಾರು? ಇನ್ನೊಬ್ರು ಚತುರ್ಮುಖ ಬ್ರಹ್ಮದೇವರು ಪಾಠ ಹೇಳ್ತಾರೆ ನಿನಗ. 3ನೇದ್ದು ವರುಣ ಪಾಠ ಹೇಳ್ತಾರ. 4ನೇದ್ದು ಅಗ್ನಿ ಪಾಠ ಹೇಳ್ತಾರೆ ನಿನಗ ಅಂತ ಹೇಳಿ ವಾಯುದೇವರು, ಅಗ್ನಿ, ಚತುರ್ಮುಖ ಬ್ರಹ್ಮದೇವರು, ವರುಣ 4 ಜನ ಬಂದು ಸೇರಿ ಏನ್ ಹೇಳಿಕೊಟ್ರು ಅವನಿಗೆ? ಅದ್ಭುತವಾದ ಭಗವತ್ ತತ್ವವನ್ನು ತಿಳಿಸ್ತಾರೆ. ಅವನ ತೇಜಸ್ಸು ಹೆಂಗಿತ್ತು ಅಂದ್ರೆ, ಎದುರಿಗೆ ಬಂದವರು ಓಡಿ ಹೋಗ್ಬಿಡ್ಬೇಕು ಅಂಥ ತೇಜಸ್ಸು ಅಲ್ರಿ. ಅಂಥವ್ರ ಕಡೆ ಪಾಠ ಕಲ್ಕೊಂಡ್ ಬಂದ್ರೆ ಹೆಂಗಿರ್ತದೆ? ಎಲ್ಲಾದ್ರೂ ನಾವ್ ಅಂತಿರ್ತೀವಲ್ಲ, ಸತ್ಯಧ್ಯಾನ ತೀರ್ಥರಲ್ಲಿ ಪಾಠ ಓದಿದ ಪಂಡಿತ ಅಂತಂದ್ರೆ ಏನ್ ಕೇಳ್ಬೇಕು ಅವನನ್ನ ಅಂತಿರಂಗಿಲ್ಲ. ಅವನ ಗದಗದಗ ಇತ್ತು. ಗುರುಗಳು ಕೇಳಿದ್ರಂತೆ, ಏನಪ್ಪಾ ಏನ್ ತೇಜಸ್ಸು ವಿಶೇಷದಲ್ಲಿ ನಿನ್ ಕಡೆಗೆ, ಏನ್ ಓದ್ಕೊಂಡು ಬಂದಿ ಅಂತ ಕೇರಂತ. ಏನ್ ಅನ್ಬೇಕ್ರಿ ಆ ಹುಡುಗ? ಪಾಠ ಆಗಿಲ್ಲ, ನೀವೇ ಹೇಳಿ ನನಗ ಅನ್ನವ. ಯಾಕ? ನೀವು ಗುರುಗಳು, ನೀವು ಪಾಠ ಹಿಡಿದವರ್ತು ನನಗೇನಾಗೋದಿಲ್ಲ, ಪಾಠ ಹೇಳ್ರಿ ಅಂತ ಹೇಳ್ತಾನೆ. ಗುರುಗಳ ಕಡೆಯಿಂದ ಪ್ರಾರ್ಥನಾ ತಗೊಂಡು ಆ ಅಧ್ಯಯನವನ್ನ ಮಾಡಿಕೊಂಡು ಮುಂದೆ ಆ ವಿದ್ಯೆಯನ್ನ ಸೇರಿಸ್ಕೊಳ್ತಾನಾದ್ರಿಂದ ಗುರುಪ್ರಸಾದೋ ಬಲವಾನ್ ನತಸ್ಮಾತ್ ಬಲವತ್ತರಾಂ. ಗುರು ಅನುಗ್ರಹ ಎಂಬುದು ಬಹಳ ಮಹತ್ವದ್ದು ಅಂತ ತಿಳಿಸಿಕೊಡ್ತಾರ ಇಡೀ ಸ್ಟೋರಿ ಒಳಗೆ. ಏನ ಒಂದೇ ಒಂದವನಲ್ಲಿದ್ದ ಗುಣ ಸತ್ಯ.
ಆಗೋಯ್ತು, ಸತ್ಯಾಜ ಮುಗಿದ ಕೆಲಸ. ಪ್ರಹ್ಲಾದರಾಜರು ಭಾಗವತ್ ಸಪ್ತಮ ಸ್ಕಂದದಲ್ಲಿ ಸ್ತೋತ್ರ ಮಾಡ್ತಿರುವಾಗ ದೇವರ ಮುಂದೆ, ನರಸಿಂಹದೇವರ ಮುಂದೆ ಒಂದು ಮಾತಾಡ್ತಾರೆ. ವಿಪ್ರಾ ದ್ವಿಷಡ್ಗುಣಯುಧಾದ್ ಅರವಿಂದ ನಾಭ ಪಾದಾರವಿಂದ ವಿಮುಖಾತ್ ಶಪಚಂ ಬರಿಷ್ಠಂ. 12 ಗುಣದಿಂದ ಕೂಡಿರುವಂತಹ ಬ್ರಾಹ್ಮಣನಲ್ಲಿ ಭಕ್ತಿ ಎನ್ನುವಂತಹದ್ದು ಇಲ್ಲದೆ ಹೋದರೆ ಅವ ಶಪಚನಿಗಿಂತಲೂ ಕನಿಷ್ಠ. ಇಲ್ಲ, ಆ ಸ್ತೋತ್ರ ವಿಷಯ ಬೇರೆ. ಅಲ್ಲಿ 12 ಗುಣಗಳಿಂದ ಕೂಡಿರುವ ಬ್ರಾಹ್ಮಣ ಅಂದ್ರೆ ಏನು ಅಂತ ಕೇಳಿದ್ರೆ ಶ್ರೀಮದಾಚಾರ್ಯರು ಹೇಳ್ತಾರೆ, ಜ್ಞಾನಂಚ ಸತ್ಯಂಚ. ಬ್ರಾಹ್ಮಣನ 12 ಗುಣಗಳಲ್ಲಿ ಯಾವುದು? ಸತ್ಯ ಅನ್ನೋದು ಮುಖ್ಯ. ದಮಶ್ಚ ದಮಃ ಶಮಶ್ಚ ಅಮಾತ್ಸರ್ಯಂ ಹ್ರೀಹಿ ತಿತಿಕ್ಷಾ ಅನಸೂಯ ದಾನಂಚ ಯಜ್ಞಂಚ ತಪಶ್ರುತಂಚ ಮಹಾವ್ರತ ದ್ವಾದಶ ಬ್ರಾಹ್ಮಣಸ್ಯ. ಇವು ಮಹಾವ್ರತಗಳಾಗಿರುವಂತಹದ್ದಾಗಿದೆ. ಅದರಿಂದ ಇವುಗಳನ್ನು ನಾವು ಮಾಡಬೇಕು. ಹಂಗಾದ್ರೆ ಏನಾಯ್ತು ಈಗ ನಮಗೆ? ಸತ್ಯ ಅಂತನ್ನುವುದು ಬ್ರಾಹ್ಮಣನ ಲಕ್ಷಣ ಅನ್ನೋ ಸ್ಪಷ್ಟವಾಗಿ ತಿಳಿದು ಬಂತು. ತಿಳಿತಿಲ್ಲ? ಏನ್ ಬೇಕಾಯ್ತು? ಗೋಲಕ್ಷಣ. ಗೋಲಕ್ಷಣ ಶಾಸ್ತ್ರಾದಿ ಮತ್ತು ಇದ್ದಂಗ ಬ್ರಾಹ್ಮಣ ಲಕ್ಷಣ ಏನು ಅಂತ ಕೇಳಿದ್ರೆ ಸತ್ಯ ಅಂತ ಅರ್ಥ. ಸರಿ ಆಯ್ತಾ? ಒಂದು ವಿಷಯ ಸಾಮಾನ್ಯವಾಗಿ ಒಂದು ಅಭಿಪ್ರಾಯವನ್ನು ತಿಳಿಸಿಕೊಟ್ಟದ್ದಾಯ್ತು. ಸರಿ, ಏನು ಅಂದ್ರೆ ಮೊದಲನೇದಾಗಿ ಸಂಶಯ ಬರುವಂತಹ ಪ್ರಶ್ನೆಯನ್ನ ಆನಂದ್ ಅವರು ಎತ್ಕೊಂಡ್ರು. ಏನ್ ಎತ್ಕೊಂಡ್ರು? ಅದಾಯ್ತ್ರಿ ಆಚಾರ, ಅವ ಸತ್ಯ ಹೇಳಿದ, ಎಲ್ಲ ಬರೋಬ್ಬರಿ, ಆದ್ರೆ ಅವ್ನು ಹುಟ್ಟಿದ್ದು ತಪ್ಪಲ್ವೇನು ಅಂತ ಪ್ರಶ್ನೆ ಅದಾವ. ಯಾಕಂದ್ರೆ ಅವರಮ್ಮ ನಂಗೆ ಗೊತ್ತಿಲ್ಲ ಅಂತ ಹೇಳಿ ತತ್ವಜ್ಞಾನ ತಪ್ಪಲ್ವೇನು ಅಂದ್ರೆ ಅದಕ್ಕ ಪರಿಮಳಾಚಾರ್ಯರು ರಾಯರು ಕೊಟ್ಟ ವಿವರಣೆ ಏನು ಅಂತ ಕೇಳಿದ್ರೆ ಅತ್ಯಂತ ಸರಳವಾಗಿ ಹೇಳ್ತಾರೆ. ನನ್ನ ಗೋತ್ರ ಯಾವುದು ಅಂತ ಕೇಳಿದ್ದ. ನೋಡ್ರಿ ಎಷ್ಟು ಮಹತ್ವ ಇರುತ್ತೆ, ವಿಚಾರ ಮಾಡ್ರಿ. ಗೋತ್ರ ಯಾವುದು ಅಂತ ಕೇಳಿದ್ದ. ನನಗೆ ಗೋತ್ರ ಗೊತ್ತಿಲ್ಲ ಅಂತ ಅಮ್ಮ ಹೇಳಿದ್ದು, ಅಂದ ಮಾತ್ರಕ್ಕೆ ಅದು ವ್ಯಭಿಚಾರದಿಂದ ಹುಟ್ಟಿದ್ದು ಅಂತ ಯಾಕೆ ಭಾವಿಸ್ತೀರಿ ಅಂತ ರಾಯರು ಕೇಳ್ತಾರೆ. ಮತ್ತೇನಾಯ್ತು? ಲಗ್ನವಾದ ಮೇಲೇನೆ ಹುಡುಗ ಹುಟ್ಟಿದ್ದು, ಆದರೆ ಅವರ ಅಮ್ಮ ಇಷ್ಟು ಮನೆ ಕೆಲಸದಲ್ಲಿ ತಲ್ಲೀನನಾಗಿದ್ದು ಅಂದ್ರೆ ಅವಳಿಗೆ ಈ ಆಧ್ಯಾತ್ಮಿಕತೆ ಅವರ ಮನೆ. ಈಗ ನೋಡ್ರಿ, ಕೆಲವೇನಾಗಿರ್ತಾವ ಅಂದ್ರೆ ಲಗ್ನ ಆಗಿರ್ತಾವ, ಒಂದು ಕೂಸು ಹುಟ್ಟಿರ್ತದ, ಗಂಡು ಹೋಗ್ಬಿಟ್ಟಿರ್ತಾನೆ, ಅವ್ರ ಮನಿ ಕುಲದೇವರು ಯಾರು, ಅವ್ರ ಸಂಬಂಧಿಕರು ಯಾರು, ಎಲ್ಲವ ಏನವ ಏನು ಗೊತ್ತೇ ಇರಂಗಿಲ್ಲ ಅವ್ರಿಗೆ. ಆಗಿರ್ತೋ ಇಲ್ಲ, ಹಂಗ ಪ್ರಸಂಗ ಆಗಿರ್ತದೋ ಇಲ್ಲೋ. ಆಮೇಲೆ ಮುಂಜಿ ಹೊತ್ತಿಗೆ ಅವರು ಆ ಗಂಡನ ಅಣ್ಣ ತಮ್ಮಂದ್ರು ಅಪ್ಪ ಅವ್ರು ಯಾರ ಕಡೆಯಿಂದ ಕರ್ಕೊಂಡ್ ಬಂದು ಹಿಡ್ಕೊಂಡ್ ಬಂದು ಮುಂಜು ಮಾಡಿಸಿರ್ತಾರಲ್ಲ. ಮತ್ತೆ ಅಂತ ಹೊತ್ತೊಳಗ ಗೋತ್ರ ಗೀತ್ರ ಗೊತ್ತಾಗ್ತಾವ ಇಲ್ಲೋ. ಹಂಗ ಪ್ರಸಂಗದ ಅಂತ ರಾಯರು ಬರ್ದಾರ ಹೊರತಾಗಿ ಇದು ವಿಚಾರದ್ದು ಅಥವಾ ಇಲ್ಲಿಗಲ್ಲಿ ಆದದ್ದು ಅಂತ ಮಾತ್ರ ಸರ್ವಾತ್ಮನ ಭಾವಿಸಬೇಡ್ರಿ ಅಂತ ಮಂತ್ರಾಲಯ ಸ್ವಾಮಿಗಳು ತಿಳಿಸ್ತಾ ಇದ್ದಾರೆ. ಕಲ್ಪನಾ ಬಂತ ಹೇಳಿದ್ದೇನೆ ಅಂತ ಹೇಳಿ ಅಂದ್ರೆ ಹೆಂಗಾಗ್ಯದ, ಲಗ್ನ ಆಗ್ಯದ, ಮನಿಗ್ ಬಂದಾಳ. ಅವ್ರ ಮನಿ ಹೆಂಗಿತ್ತು ಅಂದ್ರ ವಿದ್ಯಾಪೀಠ ಇದ್ದಂಗಿತ್ತಪ್ಪ. 100 ಜನ ಮನೆ ಒಳಗೆ ಬರೋದು ಹೋಗೋದು. ಆಕಿ ಹೆಣ್ಮಗಳು ಲಗ್ನ ಮಾಡ್ಕೊಂಡು ಬಂದ್ ದಿವ್ಸದಿಂದ ಕಸಬರಿ ಕೈ ಹಿಡ್ಕೊಂಡಕ್ಕೆ, ಸೌಡ್ ಕೈ ಹಿಡ್ಕೊಂಡಕ್ಕಿಗೆ ಆ ಕಡೆ ಹೋಗ್ಲಿಕ್ಕೆ ಗಂಡನ ಕಡೆ ಹೋಗೋದು, ಎಲ್ಲೋ ಒಂದು ರಾತ್ರಿ ಒಂದ್ 10 ನಿಮಿಷ ಹೋಗೋದು ಮತ್ ಮಾಡಿ ಹಿಂಗಿರ್ತಿತ್ತು. ಅಂತ ಹೊತ್ತಿನೊಳಗೆ ಹುಟ್ಟಿದ ಮಗ. ಮುಂದೇನಾಯ್ತು? ಕರ್ಮಧರ್ಮ ಸಂಯೋಗದಿಂದ ಅವರ ಅಪ್ಪ ತಿರ್ಕೊಂಡ್ಬಿಟ್ಟ. ತಿರ್ಕೊಂಡ್ಮೇಲೆ ವಿದ್ಯಾರ್ಥಿಗಳೆಲ್ಲ ಬಿಟ್ಟು ಹೋಗ್ಬಿಟ್ರು. ಈ ಹುಡುಗ ಬೆಳೆದು ಹೊಡೆದಾದ್ಮೇಲೆ ಇವಂಗ್ ಓದ್ಬೇಕು ಅಂತ ಆ ಜೀನ್ಸ್, ಅದು ಅಪ್ಪನ ಜೀನ್ಸ್ ಬಂತು. ಅಮ್ಮ ನಾ ಪಾಠಕ್ಕೆ ಹೋಗ್ಬೇಕಾಗಿದ್ರೆ ನನಗೆ ಗೋತ್ರ ಹೇಳು ಅಂತ ಕೇಳಿದ. ಎಲ್ಲಪ್ಪ ಈ ಗದ್ದಲ್ದಾಗ ನಾ ಏನ್ ತಿಳ್ಕೊಂಡೇ ಇಲ್ಲ ಅಂತ ಹೇಳಿದ್ಲು ಅಂತ ಅರ್ಥ ಮಾಡ್ಬೇಕು ಅಂತ ರಾಯರ್. ಎಷ್ಟು ಪ್ರಾಮಾಣಿಕತೆ ಇಲ್ಲದೆ ಇದ್ರೆ ಹಿಂಗ್ ಹೊಂದಿಸ್ಲಿಕ್ಕೆ ಸಾಧ್ಯ ಇಲ್ಲ ನೀವು ಅಂತ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಅರ್ಥ ಆಯ್ತಾ ಏನಂತ ಹೇಳಿದ್ದು? ಮೇಲೆ ಉಪನಿಷತ್ತು ನೋಡಿದಾಗ ಅದು ಅವಿವಾಹಿತವಾದ ಒಂದು ಸಂಬಂಧ, ವಿವಾಹೇತರ ಸಂಬಂಧ ಅಂತ ಅನಿಸ್ತದೆ. ಅಲ್ಲ ಅಂತ ರಾಯರು ಸ್ಪಷ್ಟಪಡಿಸ್ತಾರೆ. ಆಯ್ತಾ? ಓಕೆ, ರೈಟ್. ಮುಂದೆ ಹೋಗೋಣಂತ. ಈಗ ಒಂದೊಂದೇ ವಾಕ್ಯ ಓದ್ತಾ ಹೋಗೋಣಂತ. ವಿಷಯ ಅಂತೂ ತಿಳಿಸಿದ್ದೀನಿ. ಮುಖ್ಯವಾಗಿ ನಮ್ಮಲ್ಲಿ ಬ್ರಾಹ್ಮಣ್ಯ ಉಳಿಬೇಕು ಅಂತಾದ್ರೆ ಪ್ರಾಮಾಣಿಕತೆ ಉಳಿದ್ರೆ ಬ್ರಾಹ್ಮಣ್ಯ ಉಳಿತದ. ಇದು ಎಲ್ಲೇ ಇದ್ರೂ ಅದು ಬ್ರಾಹ್ಮಣ ಲಕ್ಷಣ. ಪ್ರಾಮಾಣಿಕತೆ ಎಂಬುದು ಎಲ್ಲಿ ಕಾಣಿಸ್ತದ ಬ್ರಾಹ್ಮಣ ಲಕ್ಷಣ. ಆಚಾರ ಅಂತಾರೆ ಸ್ವರೂಪದೊಳಗೆ ಅಂತ ಹಂಗಿರ್ತಾನ ಅಂತ ತಿಳಿಸ್ತಾರೆ. ಈಗ ಅವ್ನು ಬೇರೆ ಕಡೆ ಹುಟ್ಟಿರ್ಬಹುದು, ಆದ್ರೆ ಈ ಪ್ರಾಮಾಣಿಕತೆ ಇತ್ತು ಅಂದ್ರೆ ಅದು ಆ ಸ್ವರೂಪದಲ್ಲಿ ಇದ್ದ ಲಕ್ಷಣ. ಅದು ಗರ್ಭ ಸಂಸ್ಥೆಯಿಂದ ಹುಟ್ಟಿರ್ತಾನೆ ಅಷ್ಟಾವ. ಮುಗೀತ್ ಕಲಾಸ್. ಸತ್ಯಕಾಮೋಹ ಜಾಬಾಲೋ, ಅವ್ರಿಗೇನಾಯ್ತು? ಸತ್ಯಕಾಮ ಅಂತ ಅವರ ಹೆಸರು. ಸತ್ಯಕಾಮ ತೀರ್ಥರು ಅಂತೂ ಒಬ್ಬರು ಸ್ವಾಮಿಗಳಿದ್ದಾರೆ. ಸತ್ಯಕಾಮ ತೀರ್ಥರು ಅಂತೂ ಒಬ್ಬರು ಸ್ವಾಮಿಗಳಿದ್ದಾರೆ. ಅದಕ್ಕೆ ಸತ್ಯಕಾಮ, ಭಗವಂತನಿಗೂ ಸತ್ಯಕಾಮ ಅಂತ ಹೆಸರದ. ಸತ್ಯಕಾಮ ಅನ್ನುವಂತಹ ಹೆಸರಿನವರು
ಜಬಾಲ ಪುತ್ರ ಜಾಬಾಲ, ಅವ ಜಾಬಾಲ ಅಂತ ಕರ್ಸ್ಕೋತಾನ. ಜಬಾಲ ಅಂತ ಅವರ ಅಮ್ಮನ ಹೆಸರು ಏನ್ರಿ, ಜಬಾಲ. ಏನು ವಿಚಿತ್ರ ಹೆಸರು ನೋಡ್ರಿ, ಋಷಿಗಳ ಕಾಲದಲ್ಲಿ ಹೆಂಗೆ ಹೆಸರಿಟ್ಟಿರ್ತಾರ ಅಂತ ಹೇಳಿ. ವೇದದಲ್ಲಿ ದಾಖಲಾಗುವಂತಹ ಹೆಸರದ ಜಬಾಲ ಜಬಾಲ ಅಂತ ತಿಳ್ಕೊಂಡು ಹೇಳಿ. ಹಾ, ಮತ್ತ ಅದನ್ನೇನು ಬಿಡ್ಕೋಬೇಕು, ಜಾಬಾಲೋ ಜಬಾಲಾಂ ಮಾತರಂ. ಆ ತಾಯಿಯನ್ನ ಏನ್ ಮಾಡಿದ ಅಂತಂದ್ರ ಆಮಂತ್ರಯಾಂಚಕ್ರೆ. ಆಮಂತ್ರಯಾಂಚಕ್ರೆ ಅಂದ್ರೆ ಸಂಬೋಧನೆ ಮಾಡಿದ, ಅಂದ್ರೆ ಅಡ್ರೆಸ್ ಮಾಡಿದ ಅಂತ ಅರ್ಥ. ಅದಕ್ಕೆ ನೀವು ಸಂಬೋಧನಾ ಅನ್ನೋದಕ್ಕೆ ಅಡ್ರೆಸ್ ಅಂತ ಅನ್ಕೊಂಡ್ಬಿಡಿ, ಸರಿ ಹೋಗ್ತದೆ. ಹೌದಿಲ್ಲೋ? ಎಸ್ ಏ ನೋಡ್ರಿ ಅಂತ ಮಾತಾಡ್ತೀವಲ್ಲ, ಹಂಗಿದ್ದಂಗ ಅಡ್ರೆಸ್ ಮಾಡೋದು ಅಂತ ಅರ್ಥ. ಅದಕ್ಕೆ ಏನಂದ್ರು, ಅಮ್ಮ, ಹೇ ಅಮ್ಮ, ಏನಮ್ಮ, ನೋಡ್ರಿ ಮಾತರಂ ಆಮಂತ್ರಯಾಂಚಕ್ರೆ ಏನಂತಂದ, ಬ್ರಹ್ಮಚರ್ಯಂ ಭವತಿ, ಬ್ರಹ್ಮಚರ್ಯಂ ಭವತಿ ವಿದಿತ್ಸಾಮಿ. ಆ ಭವತಿ ಅಂತ ಅನ್ನೋದು ಕ್ರಿಯಾಪದ ಅಲ್ಲ, ಸಂಬೋಧನಾ ವಿಭಕ್ತಿ ಅದು. ಮಾತರಂ ಆಮಂತ್ರಯಾಂಚಕ್ರೆ ಭವತಿ. ಭವತಿ ಭಿಕ್ಷಾಂದೇಹಿ ಅನ್ನುವಲ್ಲಿ ಭವತಿ ಬರ್ತದಲ್ಲ, ಆ ಭವತಿ ಅದು ಕ್ರಿಯಾಪದ ಅಲ್ಲದು, ಶಬ್ದ ಅದು, ಅದು ವರ್ಬಲ್ಲ, ನೋನದು. ಅದರಿಂದ ಅಮ್ಮ ಏನು, ಬ್ರಹ್ಮಚರ್ಯಂ ವಿದಿತ್ಸಾಮಿ, ಅಮ್ಮ ನಾನು ಪಾಠಕ್ಕೆ ವೇದಾಧ್ಯಯನ ಮಾಡ್ಲಿಕ್ಕೆ ಹೋಗ್ಬೇಕು ಅಂತ ಅಪೇಕ್ಷಾ ಅದ, ಗುರುಗಳ ಮನೆಗೆ ಹೋಗ್ಬೇಕಾಗಿದೆ. ಅಲ್ರಿ ಆ ಹುಡುಗನಿಗೆ ಆ ಬುದ್ಧಿ ಹೆಂಗ್ ಬರ್ಬೇಕು ವಿಚಾರ ಮಾಡಿ ನೋಡಂತ. ತಮ್ಮ ಕುಮಾರಂ ಬಾಲ್ಯೇ ವಯಸ್ಸಿ ಸಂತಂ, ಅಷ್ಟು ಬಾಲ್ಯದಲ್ಲಿ ಆ ವ್ಯಕ್ತಿಗೆ ನಾನು ವೇದಾಧ್ಯಯನ ಮಾಡಬೇಕು, ಬೇರೆ ಕಡೆ ಗುರುಗಳ ಮನೆಗೆ ಹೋಗಬೇಕು ಅನ್ನುವ ಬುದ್ಧಿ ಬರಬೇಕಾದ್ರೆ ಆ ತಂದೆ ಅಜ್ಜ ತಂದೆ ಇವರದೆಲ್ಲರ ಜೀನ್ಸ್ ಹೆಂಗ್ ಬಂದಿರ್ತಾವ ನೋಡ್ರಿ ಒಳಗ. ಇಲ್ಲ ಬರ್ತೇನೆ ಹಂಗೆ ಅಧ್ಯಯನ ಮಾಡ್ಬೇಕು ಮತ್ತೊಂದು ಮಾಡ್ಬೇಕು ಅಂತ ತಿಳ್ಕೊಂಡು ಹೇಳಿ ಬರುದಿಲ್ರಿ. ಅದಕ್ಕೆ ಹೇಳ್ತಾರ ಅವ್ರು ಏನಂತಾರ, ನಾನು ಬ್ರಹ್ಮಚರ್ಯಂ ವಿವಿತ್ಸಾಮಿ, ನಾನು ಆ ಬ್ರಹ್ಮಚರ್ಯಂ ಉದ್ದೇಶ್ಯ ಆಚಾರ್ಯ ವಿಶೇಷೇಣ ವಾಸಂ ಕರಿಷ್ಯಾಮಿ. ಸರಿ ಅದು ಹೋಗ್ಬಪ್ಪ, ಏನ್ ತಪ್ಪಿಲ್ಲ ಅಂದ್ರ, ಕಿಂ ಗೋತ್ರೋನು ಅಹಮಸ್ಮೀತಿ, ನನ್ ಗೋತ್ರ ಯಾವುದು ಹೇಳಮ್ಮ, ನನ್ ಗೋತ್ರ ಯಾವುದು ಹೇಳು. ಯಾಕಂದ್ರೆ ಹೋದ ಕೂಡಲೇ ಗೋತ್ರ ಯಾವುದು ಅಂತ ಕೇಳ್ತಾರ, ಕೇಳಿದ ಕೂಡಲೇ ನಾನು ಹೇಳ್ಬೇಕಾಗ್ತದೆ, ಹೇಳು ಅಂತ ಕೇಳಿದ್ರು. ಮುಂದಿನ ಮಂತ್ರಕ್ಕೆ ಹೋಗೋಕ್ಕಿಂತ ಮೊದ್ಲು ಒಂದು ಮಂತ್ರ ಹೇಳ್ತೀನಿ ನಿಮಗೆ. ಕಥೆ ಆಕ್ಚುಲಿ ಇದು ದೃಷ್ಟಾಂತ ದಾಷ್ಟಾಂತಿಕ ಅಲ್ಲ, ಗುರುಗಳ ಸಮೀಪದಲ್ಲಿ ಸುಳ್ಳು ಹೇಳಿದ್ರೆ ಏನಾಗ್ತದ ಅಂತ ಅನ್ನೋದಕ್ಕಷ್ಟ ಅಂಶ ಇದು. ತಾರತಮ್ಯ ಯೋಗ್ಯತಾ ಇವೆಲ್ಲ ಲೆಕ್ಕ ಹಾಕ್ಬೇಡ್ರಿ. ಮಾಡಿದನ್ ಕೇವಲ ದೃಷ್ಟಾಂತತ್ವೇನ ತಗೊಳ್ರಿ, ಉಳಿದದ್ದು ಯಾವ್ದು ಲೆಕ್ಕ ಹಾಕೋಬೇಡ್ರಿ. ಕರ್ಣನಿಗೆ ದ್ರೋಣಾಚಾರ್ಯ ಕಡೆಗೆ ಪಾಠ ಆಗ್ಲಿಲ್ಲ, ರಿಜೆಕ್ಟ್ ಆಯ್ತಲ್ಲಿ. ಅದು ಅಪ್ಲಿಕೇಶನ್ ಎಲ್ಲಿ ರಿಜೆಕ್ಟ್ ಆಯ್ತು, ದ್ರೋಣಾಚಾರ್ಯ ವಿದ್ಯಾಪೀಠದಾಗ ರಿಜೆಕ್ಟ್ ಆಯ್ತು. ನಮ್ಮ ವಿದ್ಯಾಪೀಠದಾಗ ಈ ಹುಡುಗನ ಸೇರ್ಸ್ಕೊಳಂಗಿಲ್ಲ ಅಂತ ಹೇಳ್ಬಿಟ್ರು ಗೋಕುಲ್ದಾಗ. ಕರ್ಣನಿಗೆ ಎಷ್ಟು ಸಿಟ್ಟು ಬಂತು ಅಂದ್ರೆ, ದ್ರೋಣಾಚಾರ್ಯ ನೀವು ಪಾಠ ಹೇಳದೇ ಇದ್ರೆ ನಿಮಗೆ ಯಾರು ಪಾಠ ಹೇಳಿದ್ದಾರಲ್ಲ ಅವ್ರ ಕಡೆ ಹೇಳಿಸ್ಕೋತೀನಿ ಅಂತ ಹೇಳಿದ. ಈ ಸ್ವಲ್ಪ 63 ಮಂದಿ ಅಂತ ಇವಕ್ಕೆ ಕರೀತಾರೆ. ಗೊತ್ತಾತಿಲ್ಲ, 69 ಮಂದಿ ಅಂತ ಇವಕ್ಕೆ ಕರೆಯೋದು. 69 ಅಂದ್ರೆ 6 ಕಡೆ 9 ಕಡೆ ಅಂತ ಅರ್ಥ, ಉಲ್ಟಾಸಿದ. ಅದಕ್ಕೆ 63 ಮಂದಿ ಅಂತ. ಅವೇನಂತ, ನೀವಲ್ಲ ನಿಮ್ ಗುರುಗಳ ಕಡೆ ಹೋಗ್ತೀನಿ ಎಂದ. ಅವಶ್ಯ ಹೋಗು ಅಂತ ಕಳಿಸ್ಬಿಟ್ರು ಅವ್ರ. ಬಂದ ಪರಶುರಾಮ ದೇವ್ರ ಕಡೆ ಬಂದ. ಇವನಾದರೂ ಕ್ಷತ್ರಿಯ, ಇವನಾದರೂ ಸೂತ, ಅಕ್ಷರಶಃ ಸೂತ ಜಾತಿಯಲ್ಲಿ ಬೆಳೆದು ಬಂದಿದ್ದವ. ಅಲ್ಲಿ ಹೋದ ಕೂಡ್ಲೆ ಗೋತ್ರ ಯಾವುದು ಅಂತ ಪರಶುರಾಮ ದೇವ್ರು ಕೇಳಿದ. ಫಸ್ಟ್ ಯಾವ ಗೋತ್ರ ನಿನಗೆ ಅಂತ ಕೇಳಿದರು. ಸುಳ್ಳು ಹೇಳಿದ ಪರಶುರಾಮ ದೇವರ ಹತ್ರ. ಏನ್ ಹೇಳಿದ ಗೊತ್ತಾ, ಆಶ್ಚರ್ಯ. ಪರಶುರಾಮ ದೇವರದ್ದೇ ಗೋತ್ರ ಹೇಳ್ಬಿಟ್ಟ, ಜಮದಗ್ನಿ ಗೋತ್ರ ಅಂತ ಹೇಳಿದ. ಜಮದಗ್ನಿ ಮಕ್ಕಳು ಅವರು ಪರಶುರಾಮ ದೇವರು. ನಿಮ್ ಗೋತ್ರ ಯಾವುದು? ನಮ್ದು ಜಮದಗ್ನಿ ಗೋತ್ರ ರೀ ಆಚಾರ ಅಂದವ. ಬಾಪ ಚಲ ಆತ ಪಾಠ ಹೇಳ್ತೀನಿ ಬಾ ಅಂತ ತಿಳ್ಕೊಂಡು ಹೇಳಿ ಪಾಠ ಹೇಳಿದ ಆಚಾರ. ಕೊನೆಗೆ ಸುಳ್ಳು ಹೇಳಿ ಸಿಕ್ಕಾಕೊಂಡವ. ಯಾರು? ಕರ್ಣ. ಸಿಕ್ಕಾಕೊಂಡಾಗ ಪರಶುರಾಮ ದೇವರು ಶಾಪ ಕೊಟ್ರು. ಇಷ್ಟೆಲ್ಲ ನನ್ನ ಹತ್ರ ಅಧ್ಯಯನ ಮಾಡಿದ್ದೀಯಾ, ಇದು ಎಂದ ನಿನಗೆ ಅತ್ಯಂತ ಅವಶ್ಯಕವಾಗಿರ್ತದ ಅವತ್ತೇ ನಿನಗೆ ಉಪಯೋಗಕ್ಕೆ ಬೀಳದೆ ಹೋಗ್ಲಿ ಅಂತ ಶಾಪ ಹಾಕ್ಬಿಟ್ರು. ಏನು ಪರಿಸ್ಥಿತಿ ಅಲ್ಲ, ಏನು ಪರಿಸ್ಥಿತಿ ಅದ. ಎಂದ ನಿನಗೆ ಅತ್ಯಂತ ಉಪಯೋಗ ಇವತ್ ಬೇಕು ನನಗೀಗದು ಅಂದ್ರೆ ಅವತ್ತೇ ನನಗೆ ಉಪಯೋಗ ಬರದೆ ಹೋಗ್ಲಿ, ಮರ್ತು ಬಿಡು, ಹೋಗ್ಬಿಡ್ಲಿ ಅಂದ್ಬಿಟ್ರು. ಯಾಕ ಅಂತ ಕೇಳಿದ್ರೆ ಹೇಳಿದ್ರು, ಸುಳ್ಳು ಹೇಳಿದರೆ ಪರಿಣಾಮ ಅಂತ ಹೇಳಿದ್ರು. ನಿನ್ ಗೋತ್ರ ಅಂತ ಸುಳ್ಳು ಯಾಕೆ ಹೇಳಿದಿಪ್ಪ ನೀನು? ನೀ ಪ್ರಾಮಾಣಿಕ ಹೇಳಿದ್ರೆ ನಾ ಹೇಳ್ಕೊಡ್ತಿದ್ಲು ಅದು ಮುಂದಿನ ವಿಷಯ. ಸುಳ್ಳು ಯಾಕೆ ಹೇಳಿದಿ ಅಂತ ಕೇಳಿದ್ರು. ಆದ್ದರಿಂದ ಆ ಸುಳ್ಳು ಇದು ಹೆಂಗೆ ನಮ್ಮ ಜೀವನದೊಳಗೆ ತ್ರಾಸ ಕೊಡ್ತದ ಎಂಬುದಕ್ಕೆ ದೃಷ್ಟಾಂತ, ಸತ್ಯ ಹೆಂಗೆ ನಮ್ಮ ಜೀವನದೊಳಗೆ ಉಪಯೋಗ ಬೀಳುತ್ತೆ ಎಂಬುದಕ್ಕೆ ದೃಷ್ಟಾಂತ. ಯದ್ಯಪಿ ಕರ್ಣ ಸೂರ್ಯನ ಅವತಾರ, ಇವರಿಗಿಂತ ಬಹಳ ಎತ್ತರದವರು. ನಾ ಮೊದ್ಲೇ ಹೇಳಿನಿ, ತಾರತಮ್ಯ ತಿಳ್ಕೊಳ್ಳಿಕ್ ಹೋಗ್ಬೇಡಿದ್ರೋಗ ಅಂತ. ಕೇವಲ ನೀತಿ ಏನು ಅಂದ್ರೆ ಸುಳ್ಳು ಹೇಳಬಾರ್ದು ನೀತಿಯನ್ನು ಹೇಳಿದ್ದೇನೆ.
ಏನ್ ಕೇಳಿದ್ರು, ನಾನು ವಿದ್ಯಾಪೀಠಕ್ಕೆ ಹೋಗ್ಬೇಕಂತ ಇಟ್ಕೊಂಡೀನಿ, ಕಿಂ ಗೋತ್ರ ಹೋಮಸ್ಮಿ ಅಂತ ಕೇಳ ಸಾಹ ಚೈನ ಸಾಹ ಏನಂ ಉವಾಚ. ಆಕೆ ಹೇಳಿದ್ದು ಸಾ ಅವಳು ಹ ಪ್ರಸಿದ್ಧ ಏನಂ ಇವನನ್ನು ಕುರಿತು ಉವಾಚ ಹೇಳಿದ್ರು, ನ ಅಹಂ ಏತದ್ವೇದ ತಾತ. ತಾತ ಅಂತ ಸಂಬೋಧನ, ಮಗನೇ ಯದ್ ಗೋತ್ರಸ್ತ್ವಮಸಿ, ಯಾವ ಗೋತ್ರದವನು ನೀನು ಅಂತ ಗೊತ್ತಿಲ್ಲ. ಯಾಕ ಕಾರಣ ಹೇಳ್ಬೇಕಲ್ಲ. ಬರೀ ಯಾವ ಗೋತ್ರದವನು ಗೊತ್ತಿಲ್ಲ ಅಂದ್ರ, ಬಹು ಅಹಂ ಚರಂತಿ ಪರಿಚಾರಿಣಿ ಯೌವನೆ ತ್ವಾಂ ಅಲಭೇ ಸಾಹಂ ಏತನ್ ನ ವೇದ. ನೋಡ್ರಿ ಎಷ್ಟು ಚಂದದ ಅಂದ್ರ, ಬಹು ಅಹಂ ಪರಿಚರಂತಿ ಅನ್ನುವುದಕ್ಕೆ ಇದಕ್ಕೆ ಎಲ್ಲರೂ ಇನ್ಕ್ಲೂಡಿಂಗ್ ರಾಯರ್ ಬರೀತಾರೆ ನೋಡ್ರಿ. ರಾಯರ ವಾಕ್ಯ ಓದ್ತೀನಿ. ಅಹಂ ಭರ್ತೃಗೃಹೆ, ನಾನು ಗಂಡನ ಮನೆಯಲ್ಲಿ. ಗೊತ್ತಾಯ್ತಾ ಶಬ್ದ ಹೆಂಗದ ಅಂತ ರಾಯರ್ ಹೇಳಿದ್ದು. ನಾನು ಗಂಡನ ಮನೆಯಲ್ಲಿ ಬಹುಕರ್ಮಚರಂತಿ ಕುರ್ವಂತಿ ಪರಿಚರ್ಯಾಕಾರಿಣಿ, ಬಹಳಷ್ಟು ಕೆಲಸ ಮಾಡ್ಕೋತ ಕೂತು ಬಿಟ್ಟಿದ್ದೆ. ಯೌವನೆ ತ್ವಾಮಲಭೆ ಲಬ್ಧವತ್ಯಸ್ಮಿ, ಯೌವನದಲ್ಲಿ ನಾನು ಪಡೆದಿದ್ದೀನಿ. ಅಥೋ ವ್ಯಾಸಕ್ತ ಚಿತ್ತ ಅಹಂ ಯದ್ಗೋತ್ರಸ್ತ್ವಮಸಿ ಇತ್ತೇತನ್ನ ವೇದ. ಬರೇ ಬೇರೆ ಬೇರೆ ಕೆಲಸ ಮಾಡ್ಕೋತ ಕೂತದ್ದಕ್ಕ ನನಗ ಏನೂ ಗೊತ್ತಾಗಿಲ್ಲ, ನಿನ್ ಗೋತ್ರ ಗೊತ್ತಾಗಿಲ್ಲ, ಮತ್ತೊಂದು ಗೊತ್ತಾಗಿಲ್ಲ ಅಂತ ಸ್ಪಷ್ಟವಾಗಿ ರಾಯರು ಬರೀತಾರೆ. ಅದರ ಅರ್ಥ, ಲಗ್ನ ಆಗಿತ್ತು, ಗಂಡನ ಮನೆಯಲ್ಲಿ ಇದ್ಲು, ಗಂಡ ತನ್ನ ಕಾರ್ಯಕ್ರಮದಾಗ, ಹೆಂಡತಿ ತನ್ನ ಗದ್ದಲ್ದಾಗ. ಇಂಥ ಹೊತ್ನೊಳಗ ಮಗು ಹುಟ್ಟಿದ ಮೇಲೆ ಆ ಗಂಡ ತೀರ್ಕೊಂಡ್ಬಿಟ್ರೆ ಗೋತ್ರ ಹೆಂಗ್ ಗೊತ್ತಾಗಬೇಕಪ್ಪ ಅವಂಗ ಅಂತ ರಾಯರ ಅನ್ಬೇಕು ಅಂತಾರ. ಅರ್ಥ ಆಗಿ ಇದು ಉಳಿದದ್ದು ಹೇಳಬೇಡ್ರಿ ಅಂತ ಬರೀತಾರೆ. ಅದರಿಂದ ಶುದ್ಧ ವಂಶದಲ್ಲಿ ಹುಟ್ಟಿ ಬಂದಿರುವಂತಹ ವ್ಯಕ್ತಿ ಸತ್ಯಕಾಮ ಜಾಬಾಲಿ. ಅದನ್ನ ಹಂಗೆ ತಗೊಂಡು ಹೋದವ. ಸರಿನಾ? ಹೋದ್ರು. ಅದಕ್ಕಂದ್ರು ಸಾಹಮೇ ತನ್ನ ವೇದ ಯದ್ಗೋತ್ರಸ್ತ್ವಮಸಿ, ನಿಂಗೆ ಯಾವ್ದು ಗೋತ್ರ ಅಂತ ಗೊತ್ತಿಲ್ಲ. ಜಾಬಾಲಾತು ನಾಮ ಅಹಮಸ್ಮಿ, ನನ್ನ ಹೆಸರು ಜಬಾಲ ಅಂತದ. ಸತ್ಯಕಾಮೋ ನಾಮ, ನಿನಗೆ ಸತ್ಯಕಾಮ ಅಂತ ಹೆಸರಿಟ್ಟದ. ಅದರಿಂದ ಸತ್ಯಕಾಮ ಇವ ಜಾಬಾಲೋ ಬ್ರವೀಥ. ಅಮ್ಮ ಏನ್ ಕಳಿಸ್ತಾ ಗೊತ್ತೇನ್ರಿ, ನೀ ಎಲ್ಲಿ ಹೋದ್ರು ನಿಂದೇನ್ ಗೋತ್ರ ಅಂತ ಕೇಳ ಸತ್ಯಕಾಮ ಜಾಬಾಲಿ ಅಂತ ಹೇಳಿ ಹೊರತಾಗಿ ಬೇರೆ ಏನೂ ಹೇಳ್ಬೇಡ ಅಂತ ಹೇಳಿ ಕಳಿಸ್ತಾಳ್ರಿ. ಆ ಪ್ರಾಮಾಣಿಕತೆ ಅವಳಲ್ಲದ ಅಂದ್ರೆ ಆಕಿನೂ ಬ್ರಾಹ್ಮಣ ಸ್ತ್ರೀ ಅಂತೆ ಅರ್ಥ ಅಲ್ಲ. ಮತ್ತೆ ಯಾರ್ರೀ ತನ್ನ ಮಕ್ಕಳ ಮುಂದೆ ನಾನು ಹಿಂಗ್ ಹಡ್ದೀನಿ ಅಂತ ಯಾರು ಹೇಳ್ಕೊಳಿತಾ ಇದ್ದಾರೆ ಹೇಳೋಣ ಅಂತ? ಯಾರು ಹೇಳ್ಕೊತಾರೆ? ಆಕಿ ಹೇಳ್ಕೊಂಡಳ ಅಂದ್ಮೇಲೆ ಅವಳು ಕೂಡ ಬ್ರಾಹ್ಮಣ ಏನ್ರಿ? ಅವಳು ಬ್ರಾಹ್ಮಣ, ಇವನು ಬ್ರಾಹ್ಮಣ ಅದಕ್ಕೆ ಹಂಗ ಹೇಳಿದ್ದಾರ. ಸತ್ಯಕಾಮ ತ್ವಮಸಿ ಸತ್ಯಕಾಮ ಇವ ಜಾಬಾಲೋ ಬ್ರವೀಥ, ಎಲ್ಲಿ ಹೋದ್ರು ಹಿಂಗೆ ಹೇಳ್ಕೊಂಡು ಹೋಗು ಅಂತ ಹೇಳಿದ್ರು. ನೋಡ್ರಿ, ಇಂಥ ತಾಯಂದಿರ ಕಥೆಯನ್ನ ನಾವು ಆಗಾಗ ಹೇಳ್ತಿದ್ರೆ ನಮಗೆ ತಾಯಿ ಮಕ್ಕಳಿರುವಂತಹ ಒಂದು ಬಾಂಧವ್ಯ ತಿಳಿದು ಬರ್ತದೆ. ಧ್ರುವರಾಜರು ತಮಗೆ ಸಮಸ್ಯೆಯಾದಾಗ ತಾಯಿ ಕಡೆಗೆ ಸುನೀತಿ ಕಡೆಗೆ ಹೋದ್ರೆ ಸುನೀತಿ ಏನಂತ ಗೊತ್ತೇನು? ನಿಮ್ಮ ಅಮ್ಮನ ಮೇಲೆ ಸಿಟ್ಟು ಮಾಡ್ಕೋಬೇಡ ಅಂತಳಕಿ. ಸುರುಚಿ ಮೇಲೆ ಯಾಕೆ ಸಿಟ್ಟು ಮಾಡ್ಕೋತಿ? ಪುಣ್ಯ ಸಂಪಾದನೆ ಮಾಡಿಲ್ಲ ನೀನು, ಅಷ್ಟು ಯೋಗ್ಯತಾ ಇಲ್ಲ ನಿನಗೆ. ಏನಂತ ಅಪ್ಪನ ತೊಡೆ ಮೇಲೆ ಕೊಡುವಂತಹ ಯೋಗ್ಯತಾ ಇಲ್ಲ. ಅವಳು ಬೈದಿದ್ದಾಳೆ, ನನ್ನಂಥ ಅಭಾಗ್ಯಗಳ ಹೊಟ್ಟೆಯಲ್ಲಿ ಹುಟ್ಟಿದ್ದೀಯ ನೀನು, ತಪ್ಪಲ್ಲ. ಹೋಗು, ಕಾಡಿ ಹೋಗು, ತಪಸ್ ಮಾಡು, ನಡಿ, ನಾನು ಬರ್ತೀನಿ, ನಡಿ, ನೀನು ಬರ್ತೀನಿ, ಇಬ್ರು ಒಂದೊಂದು ಕೋಲ್ ತಗೊಂಡಕ್ಕಿಂತ ತಲೆ ಹೊಡೆದ್ ಬಂದ್ ಮಾಡೋಣ ಅಂತ ಹೇಳಿಲ್ರಿ. ನಿಮ್ಮಪ್ಪ ನಾವೇನ್ ಕೈಯ ಬಳಿ ಹಾಕೊಂಡೆ ನಾವೇನ್ರಿ ಹ್ಯಾಂಡ ಅಂತಕೊಂಡು ಬೈಲಿಲ್ರಿ ಆಕಿ. ಎಷ್ಟು ಸೂಕ್ಷ್ಮದ, ಎಷ್ಟು ಅಂದ್ರೆ ತಾಯಿಯಾಗಿರುವಂಥವಳು ಮಕ್ಕಳಿಗೆ ಎಂತಹ ನೀತಿ ಪಾಠವನ್ನ ಕಲಿಸಬೇಕು ಅಂದ್ರೆ ಸುನೀತಿ, ಜಾಬಾಲ ಇವ್ರನ್ನೆಲ್ಲರೂ ನೋಡಿ ಕಲಿಬೇಕು ನಾವೆಲ್ಲ ಪಾಠವನ್ನು. ನಮ್ಮ ಮಕ್ಕಳಿಗೆ ಇಂತಹ ಪಾಠ ಹೇಳ್ತಿದ್ರೆ ತಪ್ಪೋದಿಲ್ಲ, ಲೆಕ್ಕ ತಪ್ಪೋದಿಲ್ಲ ಅವರೆಲ್ಲ. ಏನನ್ಲಕ್ಕಿ, ಅಪ್ಪ ನಿಮ್ಮಮ್ಮ ಹೇಳಿದ ಕರೆಕ್ಟ್ ಅದ, ಒಂದ್ ಕೆಲಸ ಮಾಡು, ನೀನು ಕಾಡಿಗೆ ಹೋಗಿ ಭಗವಂತನನ್ನ ಒಲಿಸಿಕೊಂಡು ಬಾ ಅಂತ ಹೇಳಿ. ಆ ತಾಯಿಯ ಸ್ಫೂರ್ತಿ, ತಾಯಿಯ ಪ್ರೇರಣೆ ಧ್ರುವರಾಜರನ್ನ ಇವತ್ತಿಗೂ ಎಷ್ಟು ಎತ್ತರಕ್ಕೆ ಇಟ್ಬಿಡ್ತು. ಭಾಗವತದಲ್ಲಿ ದಾಖಲಾದ್ರು, ಪ್ರಾತಸ್ಮರಣೀಯರಾಗಿ ಕುಳಿತುಕೊಂಡ್ರು. ಸತ್ಯಕಾಮ ಜಾಬಾಲಿಗಳು ಇವತ್ತಿಗೂ ಪ್ರಾತಸ್ಮರಣೀಯರಾದ್ರು. ಯಾಕ? ತಾಯಿ ಹಿಂದೆ ನಿಂತುಕೊಂಡು ಅಂತ ಕೆಲಸ ಮಾಡ್ಯಾಳ. ಹೇಳಿದ್ರು, ನಂಗೆ ಗೊತ್ತಿಲ್ಲ, ಇಷ್ಟೇ ಹೇಳಿ ಯಾರು ಕೇಳಿದ್ರು ಅಂತ ಹೇಳಿದ್ರು. ಎಸ್ ಮಾಮ್ ಅಂತ ಹೋಗ್ಬಿಟ್ರ, ಮುಗಿದು ಕೆಲಸ. ಎಲ್ಲಿಗೆ ಬಂದ್ರು? ವಿದ್ಯಾಪೀಠಕ್ಕೆ ಬಂದ್ರು. ನೋಡ್ರಿ, ಸಹ ಹಾರಿದ್ರುಮಂತಂ ಗೌತಮಂ ಏತ್ಯ ಉವಾಚ. ಮುಂದಿನ ಮಂತ್ರ, ಅವರು ಗೌತಮ ಹಾರಿದ್ರುಮರ ಕಡೆಗೆ ಬಂದು ಹೇಳ್ತಾರ, ಬ್ರಹ್ಮಚರ್ಯಂ ಭಗವತಿ ವತ್ಸ್ಯಾಮಿ ಉಪೇಯಾಂ ಭಗವಂತಂ. ಆ ಸತ್ಯಕಾಮ ಹಾರಿದ್ರತರು ಹಾರಿದ್ರುಮತಂ ಗೌತಮಂ ಏತ್ಯ. ನೋಡ್ರಿ, ಅವರು ಹಾರಿದ್ರುಮ ಎಂಬ ಋಷಿಯ ಮಕ್ಕಳಂತೆ ಗೌತಮರು. ಅನೇಕ ಗೌತಮರಾಗ್ಯಾರ್ರಿ ನಮ್ಮಲ್ಲಿ, ಅನೇಕ ಗೌತಮರಾಗ್ಯಾರ. ಹಾರಿದ್ರುಮ ಗೌತಮರು ಬ್ರಹ್ಮಚರ್ಯಂ ಭಗವತಿ ವತ್ಸ್ಯಾಮಿ, ನಿಮ್ಮಲ್ಲಿ ಬ್ರಹ್ಮಚಾರಿಯಾಗಿ ಇರ್ಲಿಕ್ಕೆ ಇಷ್ಟಪಡ್ತೇನೆ. ಬ್ರಹ್ಮಚರ್ಯ ಅಂದ್ರೆ ಏನು? ವೇದಾಧ್ಯಯನಕ್ಕಾಗಿ ವಾಸ ಮಾಡುವುದು ಅಂತ ಅರ್ಥ, ಬೇರೆ ಏನಿಲ್ಲ. ಏನ್ ಚಂದ ಶಬ್ದ ರೀ ಎಲ್ಲರ. ಬ್ರಹ್ಮಚರ್ಯ ಅಂತ ಕರೀತಾರೆ. ಬ್ರಹ್ಮಚರ್ಯಕ್ಕಾಗಿ ವಾಸ ಮಾಡಿದವನನ್ನ ಬ್ರಹ್ಮಚಾರಿ ಅಂತಾರೆ. ಈ ಶಬ್ದಗಳ ಇತಿಹಾಸ ಹುಡುಕ್ತಾ ಹೋದ್ರೆ ನನಗೆ ಆಶ್ಚರ್ಯ ಅನಿಸ್ತದೆ.
ಬ್ರಹ್ಮಚರ್ಯ ಅಂತನ್ನುವುದನ್ನ ನಾವು ತಿಳ್ಕೊಂಡ್ರೆ ಬ್ರಹ್ಮಚಾರಿ ಅನ್ನೋದಕ್ಕೆ ಅರ್ಥ ಬರ್ತದೆ. ಬ್ರಹ್ಮಚರ್ಯ ಅನ್ನೋ ಶಬ್ದಕ್ಕ ಬ್ರಹ್ಮಚರ್ಯಂ ಉದ್ದೇಶ್ಯ. ಬ್ರಹ್ಮಚರ್ಯಂ ಉದ್ದೇಶ್ಯ ಅಂದ್ರ ನಾವ್ ಅಂದಂಗ ಮ್ಯಾರೇಜ್ ಆಗೋಕ್ಕಿಂತ ಮೊದ್ಲು ಇದ್ದವರೆಲ್ಲ ಬ್ಯಾಚುಲರ್ಸು, ಅವ್ರು 60 ಆದ್ರೂ ಬ್ಯಾಚುಲರೇ. ಅದಷ್ಟೇ, ಬ್ಯಾಚುಲರ್ ಆಫ್ ಆರ್ಟ್ಸ್, ಮಾಸ್ಟರ್ ಇನ್ ಆರ್ಟ್ಸ್ ಅಷ್ಟೇ ಲೆಕ್ಕ, ಬೇರೆ ಏನಿಲ್ಲೇ ಇಲ್ಲ. ಹಂಗಾಗಬಾರ್ದು. ಬ್ರಹ್ಮಚರ್ಯ ಅನ್ನೋದಕ್ಕೆ ಶ್ರೀಮದಾಚಾರ್ಯ ಒಂದು ಅದ್ಭುತವಾದ ಅರ್ಥ ಬರೀತಾರೆ. ಏನು? ಇವನ್ ನೀ ಕೂಡ ಬ್ರಹ್ಮಚಾರಿ ಆಗ್ಬೋದು ಅಂತಾರೆ ಶ್ರೀಮದಾಚಾರ್ಯ. ನೀನು ಅಂದ್ರೆ ಗೃಹಸ್ಥಾಶ್ರಮಿ ಕೂಡ ಬ್ರಹ್ಮಚಾರಿ ಆಗ. ಹೆಂಗ? ಸರ್ವೇಷಾಂ ಇಂದ್ರಿಯಾಣಾಂ ಬ್ರಹ್ಮಣಿ ವಿಷಯೇ ಚರಣಂ ಬ್ರಹ್ಮಚರ್ಯಂ. ರಾಮಧ್ಯಾನಿ ಅವರು ಸರ್ವೇಷಾಂ ಇಂದ್ರಿಯಾಣಾಂ, ನನ್ನ 11 ಇಂದ್ರಿಯಗಳನ್ನು ಭಗವಂತನ ವಿಷಯದಲ್ಲಿಯೇ ತೊಡಗಿಸಿದಾಗ ಐ ಆಮ್ ಆಲ್ಸೋ ಬ್ರಹ್ಮಚಾರಿ, ನಾನೂ ಬ್ರಹ್ಮಚಾರಿ, ಗೃಹಸ್ಥನಾದವನು ಕೂಡ. ಏನ್ ಆಶ್ಚರ್ಯ ಇಲ್ಲ ಆದ್ರೂ. ಹಂಗಾರೆ ಅವ ಗುರುಗಳ ಹತ್ರ ಬಂದೇನು ಕೇಳ್ತಾನ? ಬ್ರಹ್ಮಚರ್ಯಂ, ನಾನು ವೇದಾಧ್ಯಯನಕ್ಕಾಗಿ ಬಂದಿದ್ದೇನೆ. ಯಾಕೆಂದ್ರೆ ಅಧ್ಯಯನ ಮಾಡುವಾಗ ಎಲ್ಲ ಇಂದ್ರಿಯಗಳು ಅಧ್ಯಯನಕ್ಕೆ ಮೀಸಲಿರ್ಬೇಕು ಹೊರತಾಗಿ ಬೇರೆದಕ್ಕಲ್ಲ. ಅದಕ್ಕೆ ಇದ್ದೀನಿ. ಅದಕ್ಕೆ ಹೇಳಿದ್ರು ಬ್ರಹ್ಮಚರ್ಯಂ ಭಗವತಿ ವತ್ಸ್ಯಾಮಿ ಉಪೇಯಾಂ ಭಗವಂತಮಿತಿ. ಆ ಉದ್ದೇಶದಿಂದ ನಿಮಗೆ ಶಿಷ್ಯನಾಗಲು ಬಂದಿದ್ದೇನೆ. ಎಸ್, ಅವ್ರೇನ್ ಕೇಳಿದ್ರು? ತಮ್ ಹೋವಾಚ, ಮಂತ್ರ ನೋಡ್ರಿ ಮುಂದೆ. ತಮ್ ಹೋವಾಚ ಕಿಂ ಗೋತ್ರೋನು ಸೌಮ್ಯ ಅಸೀತಿ. ಹೇ ಸೌಮ್ಯ, ಎಷ್ಟು ಚಂದ ಶಬ್ದ ರೀ ಅಲ್ಲದ. ಹೇ ಸೌಮ್ಯ, ಎಲೆ ಮುದ್ದಾದ ಕೋಸೆ. ಏನ್ರಿ ಕೂತಾರೆ ಕರಿಯೋದ್ ನೋಡ್ರಿ, ಶಿಷ್ಯರ್ನ ಎಷ್ಟು ಮುದ್ದಾಗಿ ಕರೀತಾರೆ. ಹೇ ಸೌಮ್ಯ, ಎಷ್ಟು ಮುದ್ದಿದ್ದೀಯೋ ಬಂಗಾರ, ನಿಂದೇನೋ ಗೋತ್ರ ಏನೋ ಅಂತ ಕೇಳಿದ್ರು. ಏನ್ ಹೇಳ್ಬೇಕ್ರಿ ಅಮ್ಮ? ಸಹೋವಾಚ, ಅವ್ರಷ್ಟು ಪ್ರೀತಿಯಿಂದ ಕರೆದಾಗಲೇನೆ ಕರಿಗಿ ನೀರಾಗಿ ಹೋಗಿದ್ದ ಸತ್ಯಕಾಮ ಏನಂತಾರ? ನಾಹಮೇತದ್ವೇದ ಭೋ ಯದ್ಗೋತ್ರೋಹಮಸ್ಮೀತಿ. ಎರಡೂ ಕೈಗಳನ್ನ ಎತ್ತಿ ಹೇಳ್ತಾರೆ. ಆಚಾರ್ಯ, ಐ ಡೋಂಟ್ ನೋ, ನಂಗೆ ಗೊತ್ತಿಲ್ಲ, ನಂಗೆ ಯಾವ ಗೋತ್ರ ಅಂತ ನಂಗೆ ಗೊತ್ತಿಲ್ಲ. ಗೊತ್ತಿಲ್ಲ ಅಂದ್ರೆ ಏನೋ? ಅಮ್ಮನ್ ಕೇಳ್ಬೇಕ ಬೇಡ, ಅಪ್ಪನ್ ಕೇಳ್ಬೇಕ ಬೇಡ ಅಂತ ನೀವು ಬೈಬೇಡ್ರಿ. ಯಾಕ? ಅಪೃಚ್ಛಂ ಮಾತರಂ ಸಾಮ ಪ್ರತ್ಯಬ್ರವೀತ್. ನಾನು ಅಮ್ಮನ್ ಕೇಳಿದೆ, ಅವಳು ನಂಗೆ ಏನದು ಗೊತ್ತಿಲ್ಲ. ಬಹ್ವಹಂ ಚರಂತಿ ಪರಿಚಾರಿಣಿ ಯೌವನೆ ತ್ವಾಮಾಲಭೆ ಸಾಹಮೇತನ್ನ ವೇದ ಯದ್ಗೋತ್ರೋಸ್ತ್ವಮಸಿ ಜಬಾಲಾತು ನಾಮಾಹಮಸ್ಮಿ ಸತ್ಯಕಾಮೋ ನಾಮತ್ವಮಸಿ ಸೋಹಂ ಸತ್ಯಕಾಮೋ ಜಬಾಲೋಸ್ಮಿ ಭೋ ಇತಿ. ಅಮ್ಮ ಹೇಳಿದ ಅಷ್ಟೂ ಮಾತನ್ನ ಕಾಪಿ ಮಾಡ್ತಾನೆ, ಒಂದ್ ಅಕ್ಷರ. ಅಂದ್ರೆ ಭಾರಿ ಆಶ್ಚರ್ಯ ಅನಿಸ್ತದ್ರಿ ನನಗೆ. ರೈಕ್ವ ಆ ಹಂಸ ಹೇಳಿದ ಮಾತನ್ನ ಪೌತ್ರಾಯಣ ಹೆಂಗ ಕಾಪಿ ಮಾಡಿ ಹೇಳಿದ, ವರ್ಡ್ ಟು ವರ್ಡ್ ವಾದ ಅನುವಾದ ಮಾಡಿದ್ದಾನ, ಹಂಗ ಹೇಳ್ತಾರ ಹೊರತಾಗಿ ಬೇರೆ ಹೇಳಿಲ್ಲ. ವೇದದ ವಾಕ್ಯಗಳು ರೋಮಾಂಚನಗೊಳಿಸ್ತದೆ. ಏನಂದ? ನಮ್ಮಮ್ಮ ಹಿಂಗ್, ನಾ ಕೇಳಿದೆ ನಮ್ಮಮ್ಮನಿಗೆ, ಅವಳು ಹೇಳಿದ್ಲು, ನಾನು ಮನೆಯಲ್ಲಿ ಕೆಲಸದಲ್ಲಿ ಆಸಕ್ತಳಾಗಿ ಬಿಟ್ಟಿದ್ದೆ, ತಾರುಣ್ಯ ನಿನ್ನ ಪಡೆದಾದ್ಮೇಲೆ ದೇಹದಲ್ಲಿ ಕಸು ಇತ್ತು, ಕಸು ಇದ್ದದಕ್ಕೆ ಮನೆ ಕೆಲಸಗಳನ್ನ ಹುಯ್ಯಿ ಅಂತ ಮಾಡ್ತಾ ಇದ್ದೆ, ನಿಮ್ಮಪ್ಪ ಹೋಗ್ಬಿಟ್ಟ, ನಂಗೆ ಕೇಳೋ ವ್ಯವಧಾನ ಇದ್ದಿದ್ದಿಲ್ಲ, ಸಾರಿ, ನನ್ನ ಹೆಸರು ಜಬಾಲ, ನಿನ್ನ ಹೆಸರು ಸತ್ಯಕಾಮ, ಸತ್ಯಕಾಮ ಜಾಬಾಲ ಅಂತ ಹೇಳ್ಕೊಂಡು ಬಂದ್ಬಿಡು ಅಂತ ಹೇಳ್ಕೊಂಡು ಹೇಳಿದ್ದಾಳೆ. ಏನ ತಾಯಿಯ ಬಗ್ಗೆ ಇಷ್ಟು ಹೇಳ್ಕೊತಾನ, ತನ್ನ ಬಗ್ಗೆ ಇಷ್ಟು ಹೇಳ್ಕೊತಾನ, ಮುಚ್ಚಿಡ್ಲಿಲ್ಲ ನೋಡ್ರಿ, ಬಿಚ್ಚಿಟ್ಟಿದ್ದಾನಲ್ಲ. ತಕ್ಷಣ ಹೇಳ್ತಾರ ಮುಂದಿನ ಮಾತು, ತಮ್ ಹೋವಾಚ ನೈತದ ಅಬ್ರಾಹ್ಮಣೋ ವಿಭಕ್ತು ಮರಗತಿ. ಏನಂದ್ರಿ ಗೌತಮ ಹರಿಧರ್ಮತರು? ತಮ್ ಹೋವಾಚ, ಹುಡುಗನ ಕುರಿತು, ನ ಏತತ್ ಅಬ್ರಾಹ್ಮಣ ವಿಭಕ್ತು ಮರಗತಿ. ಎಂದು ಬ್ರಾಹ್ಮಣನಲ್ಲದೇ ಇದ್ದವನು ಇಂತಹ ಮಾತನ್ನ ಹೇಳಲಿಕ್ಕೆ ಸಾಧ್ಯವಿಲ್ಲ. ಇಲ್ಲಿ ಬ್ರಾಹ್ಮಣ ಅನ್ನೋ ಶಬ್ದಕ್ಕ ಕೇವಲ ಬ್ರಾಹ್ಮಣ ಅಂತ ಅರ್ಥ ಮಾಡದೆ ರಾಯರು ಹಾಗೂ ವೇದೇಶ ತೀರ್ಥರು ತ್ರೈವರ್ಣಿಕರು ಅಂತ ಅರ್ಥ ಮಾಡ್ತಾರೆ. ತ್ರೈವರ್ಣಿಕರು ಅಂದ್ರೆ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ವೇದಗಳನ್ನ ಅಧ್ಯಯನ ಮಾಡುವ ಅರ್ಹತೆ ಇದ್ದವರು ಮೂರೂ ಜನರು ಕೂಡ. ಸರಿ ಆಯ್ತಾ? ಬ್ರಾಹ್ಮಣ ಶಬ್ದವನ್ನ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಮೂರಲ್ಲೂ ಬಳಸ್ಲಿಕ್ಕೆ ಬರ್ತದ, ಶಾಸ್ತ್ರ ಹೇಳ್ತದ. ಅದಕ್ಕಂತಾರೆ ತ್ರೈವರ್ಣಿಕರಲ್ಲಿ ಒಬ್ಬನಾಗದ ಹೊರತು ಇಂತಹ ಮಾತನ್ನ ಆಡುವುದಿಲ್ಲ. ಏನಂತಾರೆ ಮುಂದ? ಸಮಿಧಂ ಸೌಮ್ಯ ಆಹರೋಪ. ಸಮಿತ್ತನ ತಗೊಂಡ್ ಬಾ ಅಂತ ಹೇಳಿದ್ರು. ಏನ್ರಿ ಆಶ್ಚರ್ಯ, ಗುರುಗಳು ಟಾಕಾ ಟಾಕಾ ಕೆಲಸ. ಸಮಿತ್ ತಗೊಂಡ್ ಬಾ ಅಂದ್ರು. ಹೋಗಿ 2 ಸಮಿತ್ ತಗೊಂಡ್ ಬಂದಾವ. ಏನ್ ಮಾಡಿದ್ರು? ಸಮಿತ್ ತಗೊಂಡ್ ಬಂದ್ರೆ ಆಹಾರ ಉಪ ಏನಾಗ್ತದು? ಸೌಮ್ಯ ಆಹಾರ ಉಪತ್ವಾನೇಶ್ಯೆ, ಮುಂಜಿ ಮಾಡ್ತೀನಿ ತಗೊಂಬ ನಿನಗ ಅಂತ ಹೇಳಿದ್ರು ಅವರು. ಉಪತ್ವಾನೇಶ್ಯೆ ತ್ವಾ ಉಪನೇಶ್ಯೆ ಯಸ್ ನ ಸತ್ಯಾತ್ ಅಗಾಹ ಇತಿ. ಯಾಕೆ ನಿನಗೆ ಉಪನಯನ ಮಾಡ್ತೀನಿ ಅಂದ್ರೆ, ನೀನು ಸತ್ಯ ಮಾತನ್ನು ಬಿಟ್ಟಿಲ್ಲ, ಪ್ರಾಮಾಣಿಕತೆಯನ್ನ ತ್ಯಾಗ ಮಾಡದೇ ಇದ್ದದ್ದಕ್ಕೆ ನಿನಗೆ ಅದಕ್ಕೆ ಉಡುಗೊರೆ ಏನು ಅಂದ್ರೆ ಉಪನಯನವೇ ನಿನಗೆ ಉಡುಗೊರೆ ಅಂತ ಹೇಳಿದ್ರು. ಏನ್ರಿ ಇದು? ಇಂಥ ವಿದ್ಯಾಪೀಠಗಳು ನೋಡ್ಲಿಕ್ಕೆ ಸಾಧ್ಯ ಇಲ್ಲ ಇವತ್ತೆಲ್ಲ ನಾವು.
ಏನಂದ್ರು ಹೋಗು ಸಮೇತ ತಗೊಂಡ್ ಮಲವನೆ ಅಂದ್ರು. ಸಮೇತ ತಗೊಂಡ್ ಬಂದ್ರು. ಉಪನಯನ ಆಗ್ಬಿಡ್ತು. ಆ ಬಂದ ದಿವಸನೇ ಅವನಿಗೆ ಉಪನಯನವನ್ನ ಮಾಡಿ ಹೇಳಿದ್ರು, ಈ ಉಪನಯನ ಯಾಕೆ ಗೊತ್ತೇನು, ನೀನು ಸುಳ್ಳಾಡಿಲ್ಲಲ್ಲ, ಅದಕ್ಕೆ ನನಗೆ ಮುಂಜು ಮಾಡಿದ್ದೀನಿ. ಉಪನಯನ ಮಾಡಿಸಿಕೊಳ್ಳುವ ಅಧಿಕಾರ ಬಂದು ಹೋಯ್ತು ನಿನಗೆ ಅಂತಾರೆ. ಸರಿ, ತಮೋಪನೀಯ ಉಪನಯನ ಆತು. ಮುಂದೆ ಪಾಠ ಶುರುವಾತೇನ್ರಿ, ರಾಮ ರಾಮೋ ರಾಮಾಹ ಪ್ರಥಮ ಅಂತ ತಿಳ್ಕೊಂಡು, ಅಥವಾ ರಮಾ ರಮೇ ರಮಾಹ ಅಂತ ರಮಾಬಾಯಿ ಶಬ್ದ ಇಲ್ಲ, ರಾಮಾಚಾರ ಶಬ್ದನೂ ಇಲ್ಲ. ರಾಮಾಚಾರ ರಮಾಬಾಯಿ ಇಬ್ರು ಬರ್ಲಿಲ್ಲ, ಇಲ್ಲಿ ಯಾರು ಬಂದ್ರು ಏನಂತ ನೋಡ್ರಿ, ಕೃಶಾನಾಂ ಅಬಲಾನಾಂ ಚತುಶತಂ ಗಾಹ. ಕೃಶವಾದ ತೆಳ್ಳಗಿದ್ದು ಅಂತವು. ಹೆಂಗಿದ್ವು ಅಂತಂದ್ರ ಆಕಳ ಈಗ ಬಿದ್ದು ಹೋಗ್ತಾವು, ಆಗ ಬಿದ್ದು ಹೋಗ್ತಾವು, ಎದ್ದು ಹೋಗ್ತಾವು ಅಂತ. ಕೃಶಾನಾಂ ಅಬಲಾನಾಂ, ತೆಳ್ಳಗಾಗ್ಯಾವ, ಶಕ್ತಿ ಇಲ್ಲ ಅಂಥವುಗಳ ಮಧ್ಯದಲ್ಲಿ ನೋಡ್ರಿ, ಅವ್ರ ಮನಿ ತುಂಬಿ ಇಂಥ ಆಕಳೇ ಇದ್ದು ಅಂತ. ಬರೇ ಅವ್ರ ಮನಿ ತುಂಬಾ ಆಚಾರ ಮನೆಗೆ ಹೆಂಗ ಆಕಳಿರ್ತಾವ ಅಂದ್ರೆ, ಆಚಾರ ಹೆಂಗಿರ್ತಾವ ಅಂತ ಆಕಳಿರ್ತಾವಂತ. ಸುಧಾಮನ್ ಕಥೆ ಹೇಳೋ ಕಾಲಕ್ಕೆ ನಾ ಹೇಳ್ತಾ ಇರ್ತೀನಿ ಯಾವಾಗ್ಲೂ. ಸುಧಾಮನ್ ಮನೆ ಆಕಳ ಹೆಂಗಿತ್ತು ಅಂದ್ರೆ, ಸುಧಾಮ ಇದ್ದಂಗೆ ಇತ್ತಂತದು. ತೆಳ್ಳಗಿತ್ತಂತದ ಪಾಪ. ಎಲವೆಲ್ಲ ಹಿಂಗ್ ಹೊರಗೆ ಬಂದು, ಬೆನ್ನಿನ ಮೂಳೆಲ್ಲ ಹಿಂಗ್ ಕಾಣಿಸ್ಕೊಂಡು, ಅವ್ರು ಯಾರು ನೋಡಿದವ್ರು ಪಾಪ ಆಕಳ ಅನ್ಬೇಕು ಹೊರತಾಗಿ ಆಕಳ ಅನ್ನೋಂಗ್ ಇದ್ದಿದ್ದೇನ್ರಿ ಯಾರು. ನೋಡ್ರಿ ಅದ್ರಂತಾರ, ಕೃಶಾನಾಂ ಅಬಲಾನಾಂ ಮಧ್ಯೆ, ಅವ್ರನ್ನಾಗಿದ್ದು ಅಷ್ಟು ಇಂಥ ಆಕಳ ಮಧ್ಯದಲ್ಲಿ ಚತುಶತಂ ಗಾಹ ನಿರಾಕೃತ್ಯ, 400 ಆಕಳ ಹೊರಗೆ ತೆಗೆದ್ರಂತ. ಕೃತ್ಯ ಉವಾಚ ಇಮಾಹ, ಹೇಳಿದ್ರು ಇಮಾಹ ತಗೋಪ, ಏನಂತಾರ, ಇಮಾಹ ಗಾಹ, ಈ ಆಕಳಗಳೆಲ್ಲ ತಗೊಂಡು ಅನುಗಚ್ಚ ಸೌಮ್ಯ ಅನುಸಂವ್ರಜೇತಿ, ನೋಡು ಕುಸು, ಇದನ್ನ ತಗೊಂಡು ನೀ ಕಾಡಿಗೆ ಹೋಗು. ತಾಹ ಅಭಿಪ್ರಸ್ಥಾಪಯನ್ ಉವಾಚ, ಅದನ್ನ ಕೊಟ್ಟು ಕಳಿಸ್ತಾ ಇರುವಾಗ ಹೇಳ್ತಾರ ಏನಂತ, ನ ಅಸಹಸ್ರೇಣ ಆವರ್ತಯೇತ್, ಇವು 1000 ಆಗೋ ತನಕ ತಿರುಗಿ ಬರ್ತಕ್ಕದ್ದಲ್ಲ. ಏನು ಮರಿ ಹಾಕ್ಬೇಕ ಇವ ಹೋಗಿ ಎಲ್ಲೆಲ್ರ ಹಾಕ್ಲ, ಏನ್ ಇನ್ನೊಂದು 15 ದಿವಸದಾಗ ಆಗ್ತಾವ ಇವೆಲ್ರ ಕೆಲಸ. ಇದಗೇನ್ ಏನ್ ಏನ್ ವಿಚಾರ ತಿಳಿಸ್ಲಿಕ್ಕತ್ತಾರ, ನಿಮ್ ಪೇಶನ್ಸ್ ಎಷ್ಟದ, ನಿಮ್ಮ ತಾಳ್ಮೆ ಎಷ್ಟದ, ವಿದ್ಯಾ ಕಲೀಲಿಕ್ಕೆ ಬಂದವ್ರು ನಿಮ್ಮ ತಾಳ್ಮೆ ಎಷ್ಟದ. ಅದ್ಯತ್ವೇತು ತ್ವರಿತಮಧೀತ್ಯ ಪ್ರವಕ್ತಾರೋ ಭವತಿ. ಪತಂಜಲಿ ಋಷಿಗಳು ಒಂದು ಮಾತು ಹೇಳ್ತಾರ, ಅದ್ಯತ್ವೇತು, ಇವತ್ತು ತ್ವರಿತಮಧೀತ್ಯ, ಎಷ್ಟು ಫಾಸ್ಟ್ ಅದ ಅಷ್ಟು ಫಾಸ್ಟ್ ಹೋಗ್ಬಿಡೋದಂತೆ. 2 ವರ್ಷದಾಗ ಸುಧಾಮಂಗಳ ಮಾಡ್ಬಿಡೋದಂತೆ, 3ನೇ ವರ್ಷಕ್ಕೆ ನಾವು ಪಾಠ ಶಿಕ್ಷಣ ಮಾಡೋದಂತ ಅಂತಕೊಂಡು ಹೇಳಿ. ಅಯ್ಯಯ್ಯ, ಅದ್ಯತ್ವೇತು ತ್ವರಿತಮಧೀತ್ಯ ಪ್ರವಕ್ತಾರೋ ಭವತಿ, ಅವನಿಗೇ ಸರಿಯಾಗಿ ಶಬ್ದ ಮುಗಿದಿರೋದಿಲ್ಲ, ಅರ್ಥ ಆಗಿರೋದಿಲ್ಲ. ನಾನು ಪಾಠ ಹೇಳ್ತೇನೆ ಅಂತ ಕೊಡ್ತಾನೆ, ತಪ್ಪು ತಪ್ಪು ಹೇಳ್ತಾನೆ, ಏನು ಒದ್ದಾಡ್ಬೇಕು ನಾವೆಲ್ಲಾದ್ರೂ ಅಂತ ಕೇಳ್ತಾರೆ ಪತಂಜಲಿಗಳು. ನಾವೆಲ್ಲ ಕೇಳಿದ್ದು. ಪೇಷನ್ಸ್, ಹ್ಯಾವ್ ಎ ಪೇಷನ್ಸ್. ನಿಮ್ಗೆ ಈ ತಾಳ್ಮೆ ಇರಬೇಕು. ಎಷ್ಟು ದಿವಸ, ವರ್ಷಗಣಂ, ನೋಡ್ರಿ ಶಬ್ದ ಇದೆ, ವರ್ಷ, 1 ದಿವಸ ಅಲ್ಲ, 2 ದಿವಸ ಅಲ್ಲ, ವರ್ಷಗಣಂ ಅಂದ್ರೆ ಅವು 1000 ಆಗೋ ತನಕನು ಅಷ್ಟು ತಾಳ್ಮೆಯಿಂದ ಕುತ್ಕೊಂಡಿದ್ದ. ಪರಮೋತ್ಸಾಹವರ್ಜಿತ ಬ್ಯಾಡೆ ಬಾಡಿ ಅಂತ ಹೋಗ್ಲಿ. ಗೋ ಸಹಸ್ರ ಸಂಪತ್ತಿ ಅಬ್ಧ ಸಂಘಾತ ಪ್ರೋವಾಚ ಪ್ರವಾಸಾಂಚಕ್ರೇ. ಮುಂದೇನಾಯ್ತು, ತಾಹ ಯದಾ ಸಹಸ್ರಂ ಸಂಪೇದುಹು, ಯಾವಾಗವು 1000 ಆದವೋ, ಮುಗೀತು ಖಲಾಸ್. 5ನೇ ಮಂತ್ರ ಮುಗೀತು, 4ನೇ ಖಂಡ ಮುಗೀತು. ಕೆಳಗೊಂದು ಭಾಷ್ಯದ ಆಚಾರ್ಯದು ಓದಿಬೋಣ ಅಂತ. ಸಾಮ ಸಂಹಿತೆಯಲ್ಲಿ ಬಂದ ಒಂದು ಮಾತು, ಆರ್ಜವಂ ಬ್ರಾಹ್ಮಣಿ ಸಾಕ್ಷಾತ್, ಏನ್ ಶಬ್ದ ರೀ ಎಲ್ಲ ಆದ್ರು, ಆರ್ಜವಂ ಪ್ರಾಮಾಣಿಕತೆ ಅಂತನ್ನೋದು ಸಾಕ್ಷಾತ್ ಬ್ರಾಹ್ಮಣಿ, ಬ್ರಾಹ್ಮಣನಲ್ಲಿ ತುಂಬಿ ತುಳುಕುತ್ತದೆ. ಅಂದ್ರೆ ಇದು ಸಿಂಪಲ್ ಆತ್ರಿ. ಈಗ ಆಚಾರ್ಯ ಹೇಳಿದ ಲೆಕ್ಕ ಏನು ಅಂದ್ರೆ, ಎಲ್ಲಿ ಪ್ರಾಮಾಣಿಕತೆ ನಿಮಗೆ ಕಾಣಿಸ್ತದೋ ಅವ ಸ್ವರೂಪತಃ ಬ್ರಾಹ್ಮಣ ಅಂತ ತಿಳ್ಕೊಡ್ರಿ, ಒಳಗ್ ಬ್ರಾಹ್ಮಣ ಇದ್ದಾನೆ ಅಂತ ತಿಳ್ಕೊಡ್ರಿ, ಇಷ್ಟೇ ವಿಷಯ, ಬೇರೆ ಏನಿಲ್ಲ. ಸರಿ ಸರಿ. ಸಾಕ್ಷಾತ್ ಅನ್ನೋ ಶಬ್ದಕ್ಕೆ ಮುಖ್ಯತಃ ಅಂತ ಅರ್ಥ, ಬರ್ಕೊಂಡು ಇಟ್ಕೊಳ್ರಿ. ಸಾಕ್ಷಾತ್ ಅನ್ನೋ ಶಬ್ದಕ್ಕೆ ಡೈರೆಕ್ಟ್ ಅರ್ಥ ಅಲ್ಲ, ಮುಖ್ಯತಃ ಅಂತ ಅರ್ಥ. ಮುಖ್ಯತಃ ಅರ್ಜವಂ ಲಕ್ಷಣಂ, ಮೂಲತಃ ಪ್ರಾಮಾಣಿಕತೆ ಎಂಬುವಂತಹ ಲಕ್ಷಣದು ತ್ರೈವರ್ಣಿಕರದ್ದು. ತಿಳಿತಾ? ಸಾಕ್ಷಾತ್ ಅನ್ನೋ ಶಬ್ದಕ್ಕೆ ಮುಖ್ಯತಃ ಅಂತ ಅರ್ಥ. ಮುಖ್ಯತಃ ತಡ್ರಪ್ಪ, ಮುಖ್ಯವಾಗಿ ಪ್ರಾಮಾಣಿಕತೆ ಅಂತನ್ನುವುದು ಬ್ರಾಹ್ಮಣದ ಲಕ್ಷಣ. ಓಕೆ, ಗೊತ್ತಾಯ್ತಾ? ಸರಿ, ಮುಂದೆ. ಹೌದು, ಉಳಿದವರಲ್ಲಿ ಏನ್ ಮಾಡ್ಬೇಕು ಮತ್ತೆ ಅಂದ್ರೆ, ಶೂದ್ರೋ ಅನಾರ್ಜವ ಲಕ್ಷಣ, ಇವರಿಂದ ಭಿನ್ನರಾದ ವ್ಯಕ್ತಿಗಳೇನಿದ್ದಾರೆ ಅವರು
ಅನಾರ್ಜವ ಲಕ್ಷಣ ಉಳ್ಳವರಾಗಿದ್ದಾರೆ. ಗೌತಮ ಸ್ಥಿತಿ ವಿಜ್ಞಾಯ, ಗೌತಮರು ಇದನ್ನು ತಿಳಿದುಕೊಂಡು ಸತ್ಯಕಾಮ ಉಪಾನಯತ, ಸತ್ಯಕಾಮನಿಗೆ ಉಪನಯನವನ್ನ ಮಾಡಿಸಿದರು. ಮುಂದೇನಾತು, ಅಥ ಹೈನಂ ವೃಷಭೋ ಅಭ್ಯುವಾದ ಸತ್ಯಕಾಮ ಇತಿ. ಒಂದ್ ಎತ್ತು ಬಂತಂತ ಮುಂದ, ಇವ್ರು ಹಿಂಗೆಲ್ಲಾ ಮಾಡ್ಕೊಂಡು ಕೂತ ಹೊತ್ನೊಳಗ ಒಂದ್ ಎತ್ತು ಬಂದು ಏ ಸತ್ಯಕಾಮ ಅಂತ ಕೂಗಿತಂತ. ವಾಯುದೇವರ ಅವನ ಹೆಸರಿಟ್ಟು ಕೂಗಬೇಕಾಗಿದ್ರೆ ನನಗ ಈ ವಾಕ್ಯ ಓದಿದಾಗ ಅಳು ಬಂದ್ಬಿಡ್ತೇನೆ ನಂಗದು. ಸತ್ಯಕಾಮ ಅಂತ ಹೇಳಿ ಯಾರು ಕೂಗಿದವರು? ನಮ್ ಕಾಕಾ ಮಾಮ ಚಾಚಾ ಚಾಚಿ ಮಾಮಿ ಅಂತ ಕರೆದವರು ಯಾರು ಕರೆದಾರ? ವಾಯುದೇವರು ಬಂದರು ಋಷಭ ರೂಪದಲ್ಲಿ. ಸತ್ಯಕಾಮ ಐತಿ. ಅವ ಪಾಪ ಎಲ್ಲೋ ಕೂತಿದ್ದ. ಪೂಜರೆ ಅಂತ ಅದ್ ಹೆಂಗ್ ಬರ್ದಾರ ವೇದದಲ್ಲಿ ಅಂದ್ರೆ, ಅವ ಆ ಧ್ವನಿ ಬಂದ ಕಡೆ ಪೂಜರೆ ಅಂತಂತೆ. ಭಗವ ಇತಿ ಪ್ರತಿಹ ಪ್ರಶ್ವಾವ, ಆಚಾರ್ಯ ಅಂತ ಹಿಂಗ್ ತಿರುಗ್ತಿದ್ವಿ, ಪೂಜರೆ ಅಂತ ಹಿಂಗ್ ತಿರುಗ್ಬಿಟ್ನಂತೆ. ಎತ್ತು ಬಂದ ಕಡೆಗೆ, ಎತ್ತು ಕೂಗಿದ ಕಡೆಗೆ ನೋಡ್ತಾನೆ. ಅವನಿಗೆ ಮನುಷ್ಯವಾಣಿಯಲ್ಲಿ ಕೇಳಿಸಿದ್ರಿಂದ ಯಾರು ಅಂತ ಗೊತ್ತಿಲ್ಲ. ಅವನು ತಲ್ಲೀನಾಗಿ ಮಸ್ತ್ ಆನಂದದಲ್ಲಿ ಇದ್ದಾನವ. ಎತ್ತು ಬಂದು ಅಂಬಾತ್ ಕರೆಯೋಂಗೆ ಸತ್ಯಕಾಮ ಅಂತ ಕರೆದ್ರೆ ಪೂಜರೆ ಅಂತ ಹಿಂಗ್ ತಿರುಗಿ ನೋಡ್ತಾನಂತವ. ಏನ್ ದೃಶ್ಯ ಇದೆಲ್ಲ! ಭಗವೈತಿಹ ಪ್ರತಿಶುಶ್ರಾವ ಪ್ರಾಪ್ತ ಸೌಮ್ಯ ಸಹಸ್ರಂ ಸ್ಮಃ ಪ್ರಾಪಯನ ಆಚಾರ್ಯ ಕುಲಂ. ನೋಡಪ್ಪ, ನಾವು 1000 ಆಗಿ ನಮ್ಮನ್ನ ಕರ್ಕೊಂಡು ಹೋಗಣಿ, ಆಚಾರ್ಯನಿಗೆ ಕರ್ಕೊಂಡು ಹೋಗಣಿ ನಮ್ಮನ್ನ. ಎತ್ತು ಹೇಳ್ತದ್ರಿ ಒಂದು, ನಾನು 1000 ಆಗಿದ್ದೀವಿ ನಾವೆಲ್ಲ, ನಮ್ಮನ್ನ ಕರ್ಕೊಂಡು ನಮ್ಗೆ ಹಾರಿದ್ರು ಮಾತ್ರ ಗೌತಮರ ಮನೆಗೆ ನಡಿ ಅಂತ ಕರ್ಕೊಂಡು ಹೋಗ್ತಾ ಇದ್ದಾರೆ. ಮುಂದೇನಾಯಿತು ಎಂಬುದನ್ನ ನಾಳೆ ಕೇಳೋಣ ಅಂತ ಹೇಳ್ತಾ ಶ್ರೀಕೃಷ್ಣ